ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 85ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. ಜೀವನ ಪ್ರಕ್ರಿಯಾ ಸಂಧಿ ಅಂತ 14ನೇ ಸಂಧಿ. ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳಲ್ಲಿ 413ನೇ ಪದ್ಯ ಅದು. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದಳು ಚತುರವಿಂಶತಿ ರೂಪದಿಂದಲೇ ಭೋಜ್ಯನೆನಿಸುವನು. ಹುತವಹ ಕ್ಷಾಂತರ್ಗತ ಜಯಾಪತಿಯು ತಾನೇ ಮೂರಧಿಕ ತ್ರಿಂಶತಿ ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳಿಗಿದ್ದು. ಕೃತಿ ಎನ್ನುವಂಥ ಲಕ್ಷ್ಮೀ ದೇವಿಯ ರೂಪಕ್ಕೆ ರಮಣನಾದಂಥ ಪರಮಾತ್ಮ ವಸುದೇವತೆಗಳ ಒಳಗಿದ್ದಾನೆ. ವಸುಗಳು, ರುದ್ರರು, ಆದಿತ್ಯರು ಅಂತ 3 ಜನ ಈ ಶ್ರಾದ್ದದಲ್ಲಿ ಬರೋರು. ಈ ಒಂದು 4 ಪದ್ಯಗಳಲ್ಲಿ ಶ್ರಾದ್ದದಲ್ಲಿ ನಾವು ಯಾವ ದೇವತೆಗಳನ್ನು ಪೂಜಿಸ್ತೇವೆ, ಗತಿಸಿದ ತಂದೆ ಏನಿರ್ತಾನಲ್ಲ, ತಂದೆಯನ್ನ ನಮ್ಮ ಪಿತೃವಿನಲ್ಲಿ ಅಂತರ್ಗತನಾದಂಥ ಆ ವಸು ಅವರಲ್ಲಿ ಅಂತರ್ಗತನಾಗಿರ್ತಕ್ಕಂಥ ಪ್ರದ್ಯುಮ್ನ ಅಂತ ಹೀಗೆ ಹೇಳ್ತೀವಿ. ಅಜ್ಜನಿಗೆ ರುದ್ರ ಅನ್ನುವಂಥ ರೂಪಕ್ಕೆ ಜೊತೆಗೆ ಸಂಬಂಧ, ಮತ್ತು ಮುತ್ತಜ್ಜನಿಗೆ ಆದಿತ್ಯ ಅನ್ನುವಂಥ ರೂಪದ ಜೊತೆಗೆ ಸಂಬಂಧ. ಆ ವಸುದೇವತೆಗಳ ಒಳಗೆ ಅಲ್ಲಿ ಅವರ ಅಂತರ್ಗತನಾಗಿದ್ದು ಅಹಂಕಾರ ತ್ರಯದಳು, ವೈಕಾರಿಕ, ತೈಜಸ, ತಾಮಸ ಅಂತ ಅವು 3 ಅಹಂಕಾರಗಳು ಈ ಸೃಷ್ಟಿಗೆ ಕಾರಣೀಭೂತವಾದವು. ಪ್ರಕೃತಿಯಿಂದ ಮಹತ್ತತ್ವ, ಅಹಂಕಾರ ತತ್ವ ಅಂತ ಹೀಗೆಲ್ಲ ಈ ಸ್ಥೂಲ ಸೃಷ್ಟಿಯ ತನಕ ಏನು ಸೃಷ್ಟಿ ಆಗ್ತದಲ್ಲ, ಅದರಲ್ಲಿ ಅಹಂಕಾರ ತತ್ವ, ತೈಜಸ ತತ್ವ, ಅಹಂಕಾರ, ವೈಕಾರಿಕ, ತೈಜಸ, ತಾಮಸ ಅಂತ ಹೀಗೆ 3 ಭಾಗವತ, ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಅನೇಕ ಬಾರಿ ಅದನ್ನು ವರ್ಣನೆ ಮಾಡ್ತಾರೆ. ಚತುರ್ವಿಂಶತಿ ರೂಪದಿಂದಲೇ 24 ರೂಪಗಳಿಂದ ಆ 3 ಅಹಂಕಾರದೊಳಗೆ ಅವನಿದ್ದಾನೆ. ಇದ್ದು ಅವನೇ ಭೋಜ್ಯ ಅನಿಸ್ಕೊಂಡಿದ್ದಾನೆ. ನಾವು ತಿನ್ನುವಂಥ ವಸ್ತು ಭೋಜ್ಯ ಅನಿಸ್ಕೊಂಡಿದೆ. ಅದು ಭೋಜ್ಯ ಅನಿಸ್ಕೊಳ್ಳಿಕ್ಕೆ ಅವನಲ್ಲಿರೋದೇ ಕಾರಣ. ಹಾಗೆ ನಾವು ಭೋಕ್ತೃ ಅನಿಸ್ಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಮಲ್ಲಿ ಭೋಕ್ತೃವಾಗಿದ್ದು ಅವನು ತಿಂತಿದ್ದಾನೆ ಮೊದಲು. ಅವನು ತಿಂತಾನಾದ್ರಿಂದ ಅವನು ಕ್ರಿಯೆ ಮಾಡೋದ್ರಿಂದ ನಾವು ಕ್ರಿಯೆ ಮಾಡ್ತೇವೆ. ಹುತವಹ ಕ್ಷ ಅಂದ್ರೆ ರುದ್ರ, ವಸು, ರುದ್ರ, ಆದಿತ್ಯ ಅಂತ ಹೀಗೆ ಎಲ್ಲ ಬಂತು. ಆ ರುದ್ರಲ್ಲಿ ಅಂತರ್ಗತನಾಗಿರ್ತಕ್ಕಂಥ ಜಯಾಪತಿ ಸಂಕರ್ಷಣ ತಾನೇ ಮೂರಧಿಕ ತ್ರಿಂಶತಿ ಸ್ವರೂಪದಿ 33 ರೂಪಗಳಿಂದ ಭೋಕ್ತೃಗಳ ಒಳಗಿದ್ದು ಭೋಕ್ತೃ ಅನಿಸ್ಕೊಂಡಿದ್ದಾನೆ. 6 ರೂಪದಿ ವಾರಿಜಾಪ್ತನೊಳಿರುತಿಹನು ಮಾಯಾರಮಣ ಶ್ರೀ ವಾಸುದೇವನು ಕಾಲನಾಮದಲ್ಲಿ 3 ವಿಧ ಪಿತೃಗಳೂ ವಸು ತ್ರಿಪುರಾರಿ ಆದಿತ್ಯಗ ಅನಿರುದ್ಧನು ತೋರಿಕೊಳ್ಳದೆ ಕರ್ತೃಕರ್ಮ ಕ್ರಿಯಾ ನೆನೆಸಿಕೊಂಬ. ಕರ್ತೃ, ಕರ್ಮ, ಕ್ರಿಯಾ ಅಂತ ನಾವು ಯಾವುದೇ ಕೆಲಸ ಮಾಡುವಾಗ 3 ಅಲ್ಲಿ ಮುಖ್ಯವಾಗಿರ್ತವೆ. ಓದುವ ಕೆಲಸ ಅಂತ ಇಟ್ಕೊಂಡ್ರೆ ಪಾಠಕ ಅವನು ಕರ್ತೃ, ಪಾಠ್ಯ ವಸ್ತು ಅದು ಕರ್ಮ. ಆಮೇಲೆ ಕ್ರಿಯಾ ಅಂದರೆ ಪಠನ. ಈ ಕರ್ತೃ, ಕರ್ಮ, ಕ್ರಿಯಾ ಈ 3ರೊಳಗೂ ಅವನೇ ಇದ್ದಾನೆ. ಮಾಯಾರಮಣನಾದಂಥ ವಾಸುದೇವ 36 ರೂಪಗಳಿಂದ ಅವನು ಈ ಎಲ್ಲ ವಸ್ತುಗಳಲ್ಲೂ ಇದ್ದಾನೆ. 6 ರೂಪದಿ ವಾರಿಜಾಪ್ತನೊಳು ಇರುತಿಹನು. ವಾರಿಜಾಪ್ತ ಅಂದ್ರೆ ಸೂರ್ಯ, ವಾರಿಜ ಅಂದ್ರೆ ಕಮಲಕ್ಕೆ ಆಪ್ತನಾದ ಸೂರ್ಯ ಅವನೊಳಗಿದ್ದಾನೆ. ಮಾಯಾರಮಣ ಶ್ರೀ ವಾಸುದೇವನು ಕಾಲನಾಮದಲ್ಲಿ, ಕಾಲ ಅನ್ನೋ ಹೆಸರಿನಿಂದ ಸೂರ್ಯನಲ್ಲಿದ್ದಾನೆ. ಹಾಗಾಗಿ ಸೂರ್ಯ ಈ ಹಗಲು, ರಾತ್ರಿ, ದಿನ, ತಿಂಗಳು ಇತ್ಯಾದಿ ಕಾಲಭೇದಗಳಿಗೆ, ಕಾಲದ ವಿಭಾಗಗಳಿಗೆ ಅವನು ಕಾರಣ ಆಗ್ತಾನೆ. 3 ವಿಧ ಪಿತೃಗಳು, ವಸು, ರುದ್ರರು, ಆದಿತ್ಯರು ಅಂತ 3 ಜನ ಪಿತೃಗಳು. ಅವರೊಳಗೆ ಈ ಅನಿರುದ್ಧ ರೂಪನ ಅಂತ ಭಗವಂತ ಇದ್ದಾನೆ. ಇದ್ದು ಅವ್ಯಕ್ತನಾಗಿದ್ದ ಇದ್ದಾನೆ. ಆದರೆ ಅವನಲ್ಲಿ ಈ ಅವನು ವ್ಯಕ್ತ ಆಗೋದಿಲ್ಲ, ತಾನು ಕಾಣಿಸ್ಕೊಳ್ಳೋದಿಲ್ಲ ಯಾರಿಗೂ ಕೂಡ. ಕರ್ತೃ, ಕರ್ಮ, ಕ್ರಿಯಾ ಅಂತ ಅನ್ಸ್ಕೊಂಡಿದ್ದಾನೆ. ಅವನಿಂದಾಗಿಯೇ ಈ ಎಲ್ಲ ಕೆಲಸಗಳು ಕೂಡ ನಡೀತವೆ. ಮಂತ್ರ, ತಂತ್ರ, ಉಪಕರಣ, ಕರ್ತೃ ವನ್ಹಿಷು ಕೇಶವಂ ದೇಶೇ ಕಾಲೇ ಚ ಮನ್ವಾನಾಹ ಚಕ್ರುಸ್ತೆ ಕರ್ಮ ನಿರ್ಮಲಂ. ಜ್ಞಾನಿಗಳಾದವರು ಕರ್ಮ ಹೇಗೆ ಮಾಡ್ತಾರೆ ಅದು ಹರಿವಂಶದಲ್ಲಿ ಹೀಗೆ ವರ್ಣಿತ ಆಗಿದೆ. ನಾವು ಉಚ್ಚಾರ ಮಾಡುವಂತಹ ಮಂತ್ರದಲ್ಲಿ ಅವನಿದ್ದಾನೆ. ತಂತ್ರ ಅಂದ್ರೆ ಕ್ರಿಯಾ ಮಾಡ್ತೇವಲ್ಲ, ಏನು ಕೆಲಸ ಮಾಡ್ತೇವಲ್ಲ ಅದಕ್ಕೆ ತಂತ್ರ ಅಂತಂತಾರೆ, ವಿಧಿಗಳು. ಮತ್ತು ಉಪಕರಣಗಳು ದರ್ಭ, ಎಳ್ಳು, ಮತ್ತೆ ತಾಮ್ರದ ಪಾತ್ರೆಗಳು, ಬೆಳ್ಳಿ, ಬಂಗಾರ ಇತ್ಯಾದಿ ಎಲ್ಲ. ದೇವಾನಾಂ ಹಿರಣ್ಯಂ ಪಿತೃಣಾಂ ರಜತಂ ಅಂತ ಶ್ರಾದ್ದಕ್ಕೆ ಸಂಬಂಧಪಟ್ಟದಾದ್ರಿಂದ ಹೇಳಿದೆ. ಈ ದೇವತೆಗಳಿಗೆ ಬಂಗಾರ ಬಹಳ ಪ್ರಿಯ, ಪಿತೃಗಳಿಗೆ ರಜತ ಬಹಳ ಪ್ರಿಯ. ಅದಕ್ಕಾಗಿ
ಶ್ರಾದ್ದ ಮಾಡುವಾಗ ಪಿಂಡ ಪ್ರದಾನ ಮಾಡೋದೇನಿದೆಯಲ್ಲ, ಪಿಂಡ ಪ್ರದಾನ ಮಾಡೋದು ಅಂದರೆ ಮೂಲತಃ ಇಬ್ಬರು ಬ್ರಾಹ್ಮಣರನ್ನೇ ಕೂಡಿಸಿ ಅವ್ರಿಗೆ ಭೋಜನ ಪ್ರಾರಂಭ ಮಾಡಿಸಿ ಅವ್ರ ಎದುರಿಗೆ ಪಿಂಡ ಪ್ರದಾನ ಮಾಡ್ತಿದ್ರು ಹಿಂದೆ. ಆದರೆ ಅಲ್ಲಿ ಆ ಪಿಂಡ ಪ್ರದಾನ ನಡೆಯುವಂಥ ಸ್ಥಳದಲ್ಲೇ ಕೂತ್ಕೊಂಡು ಭೋಜನ ಮಾಡಬೇಕಾದ್ರೆ ಆ ಮಾಡುವಂಥ ಬ್ರಾಹ್ಮಣನಿಗೆ ಭಾಳ ದೊಡ್ಡ ಯೋಗ್ಯತೆ ಬೇಕು, ಮತ್ತು ಸಾಕಷ್ಟು ಗಾಯತ್ರಿ ಜಪ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಅವನು ಬರುವಂಥ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ಯಾರ ಹತ್ರ ಆದರೂ ದಾನ ದಕ್ಷಿಣೆ ಭೋಜನ ಇತ್ಯಾದಿಗಳನ್ನು ತಗೋತೇವೆ ಅಂತಂದರೆ ಸುಮ್ಮನೆ ತಗೊಳ್ತೇವೆ ಅಂತಲ್ಲ, ಅವರು ತಮಗಿರುವಂಥ ದುರಿತ ಪಾಪ ಇತ್ಯಾದಿಗಳು ಪರಿಹಾರ ಆಗಲಿ ಅನ್ನೋ ದೃಷ್ಟಿಯಿಂದ ದಾನ ಇತ್ಯಾದಿಗಳನ್ನು ಮಾಡ್ತಿರ್ತಾರೆ. ಹಾಗಾಗಿ ತಗೊಂಡಾಗ ಇವನಿಗೆ ಸಾಕಷ್ಟು ದೋಷ ಬರ್ತವೆ. ಅದಕ್ಕಾಗಿ ಶ್ರಾದ್ದ ನಡೆಯೋ ಸಂದರ್ಭದಲ್ಲಿ ಅಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಯಾರೋ ಬ್ರಾಹ್ಮಣರು ಈಗೀಗ ಸಿಗ್ತಿಲ್ಲ. ಮೊದಲು ಹಾಕಿ ಪದ್ಧತಿ ಇತ್ತು. ಮುಂದೆ ಅದೇನಾಯಿತು, ತಂದೆ ತಾಯಿ ಇತ್ಯಾದಿ ಶ್ರಾದ್ದ ನಾವು ಮಾಡ್ತೀವಲ್ಲ, ಪಿಂಡ ಪ್ರದಾನ ಮಾಡುವಾಗ ಪ್ರತಿ ವಾರ್ಷಿಕ ಶ್ರಾದ್ದದಲ್ಲಿಯೂ ಕೂಡ ಬ್ರಾಹ್ಮಣರಾದವರು ಅಲ್ಲಿ ಕುತ್ಕೊಳ್ಬೇಕು, ಅವ್ರ ಅನುಜ್ಞೆ ತಗೊಂಡು ಅವ್ರಿಗೆ ಬಡಿಸಿ ಆಮೇಲೆ ಶ್ರಾದ್ದ ಪ್ರಾರಂಭ ಮಾಡಬೇಕು ಅಂತ ಇತ್ತು. ಅದು ಬ್ರಾಹ್ಮಣರು ಅದಕ್ಕೆ ಸಿಗಲಿಲ್ಲ ಮುಂದೆ. ಅದಕ್ಕೆ ಪ್ರತಿ ವಾರ್ಷಿಕ ಶ್ರಾದ್ದದಲ್ಲಿ ಮುಖ್ಯರಾದ ಜೀವಂತ ಬ್ರಾಹ್ಮಣರನ್ನು ಕರೆಯೋದನ್ನು ಬಿಟ್ಟು ದರ್ಭೆ ಬ್ರಾಹ್ಮಣರನ್ನ, ಈ ಪವಿತ್ರ ದುಂಗ್ರ ಇರ್ತದಲ್ಲ ದರ್ಭೆಯನ್ನು ಮಾಡಿದ್ದು, ಅವ್ರನ್ನ ಬಾಳೆ ಎಲೆ ಮೇಲೆ ಕೂಡಿಸಿ ಅವರನ್ನೇ ಬ್ರಾಹ್ಮಣರು ತಿಳ್ಕೊಂಡು ಅವ್ರದೇ ಕಾಲು ತೊಳೆದು, ಶ್ರಾದ್ದದಲ್ಲಿ ಅವೆಲ್ಲ ವಿಧಿಗಳು, ಅವ್ರ ಕಾಲು ತೊಳೆದು ಅವ್ರನ್ನ ಕೂಡಿಸಿ ಅವ್ರಿಗೆ ಸತ್ಕಾರ ಇತ್ಯಾದಿಗಳನ್ನು ಮಾಡಿ ಅವರಿಗೆ ಗೋಪಿಚಂದನ ಯಜ್ಞೋಪವೀತ ದಾನ ದಕ್ಷಿಣ ಇತ್ಯಾದಿಗಳನ್ನು ಕೊಟ್ಟು ಅವ್ರ ಎದುರಿಗೆ ಇನ್ನೊಂದು ಎಲೆ ಹಾಕಿರ್ತಾರೆ. ಆ ಎಲೆ ಒಳಗೆ ಈ ಮಾಡಿದ ಅನ್ನ ಪಾಯಸ, ಕನಿಷ್ಠ ಅನ್ನ ಪಾಯಸ ಇತ್ಯಾದಿಗಳನ್ನಾದರೂ ಆ ಶ್ರಾದ್ದ ಸಂದರ್ಭದಲ್ಲಿ ಮಾಡ್ತಿರ್ತಾರೆ. ಮತ್ತು ಬಾಳೆಹಣ್ಣು ಜೇನುತುಪ್ಪ ಇತ್ಯಾದಿಗಳನ್ನ ಅವ್ರಿಗೆ ಹಾಕಿ ಆಮೇಲೆ ಅವರ ಸಮ್ಮುಖದಲ್ಲೇ ಶ್ರಾದ್ದ ಮಾಡಬೇಕು. ಪ್ರತಿ ವಾರ್ಷಿಕ ಶ್ರಾದ್ದದಲ್ಲಿ ಅವ್ರು ಯಾರು ಸಿಗ್ತಿರ್ಲಿಲ್ಲ. ಇನ್ನೇನು ಮಾಡೋದು, ಕೊನೆ ಪಕ್ಷ ತೀರ್ಕೊಂಡಾಗ 12ನೇ 13ನೇ ದಿವಸ ಏನಿರ್ತದಲ್ಲ ಅದಕ್ಕೆ ಪೂರ್ವಭುಕ್ತ ಅಂತ ಕರೀತಾರೆ. ಪೂರ್ವ ಪಂಕ್ತಿ ಅಪರ ಪಂಕ್ತಿ ಅಂತ ಎರಡನೇದು. ಪೂರ್ವ ಪಂಕ್ತಿ ಅಪರ ಪಂಕ್ತಿ ಅಂತ ಎರಡು ಹೆಸರು ಯಾಕೆ ಅಂತಂದ್ರೆ, ಅಪರ ಪಂಕ್ತಿ ಅಂದ್ರೆ ಆಮೇಲಿನ ಪಂಕ್ತಿ, ಎಲ್ಲರೂ ಊಟ ಕೂತ್ಕೋತಾರೆ, ಅದು ಸಾಮಾನ್ಯ ಭೋಜನ, ಅದು ಎಲ್ಲರಿಗೂ ಭೋಜನ, ಬಂದು ಆಪ್ತೇಷ್ಟರಿಗೆ ಮತ್ತು ಉಳಿದವರೆಲ್ಲರಿಗೂ ಕೂಡ ಭೋಜನ. ಅದಕ್ಕೆ ಅದನ್ನು ಅಪರ ಪಂಕ್ತಿ ಅಂತ ಕರೀತಾರೆ. ಪೂರ್ವ ಪಂಕ್ತಿ ಅಂತಂದ್ರೆ ಶ್ರಾದ್ದ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಮಾಡಿಸ್ಬೇಕಾದ ಭೋಜನ ಏನಿದೆಯಲ್ಲ ಅದಕ್ಕೆ ಪೂರ್ವ ಪಂಕ್ತಿ ಅಥವಾ ಪೂರ್ವ ಭುಕ್ತ ಅಂತ ಕರೀತಾರೆ. ಯಾವಾಗಲೂ ಎಲ್ಲ ಶ್ರಾದ್ದದಲ್ಲಿಯೂ ಮಾಡಬೇಕಾದದ್ದೇ, ಆದರೆ ಬ್ರಾಹ್ಮಣರು ಸಿಗುತ್ತಿಲ್ಲ ಅಂತ ಯೋಗ್ಯರಾದಂಥ ಯೋಗ್ಯತೆ ನಮಗಿಲ್ಲ ಅಂತ ಬ್ರಾಹ್ಮಣರು ಭಾವಿಸ್ತಾರೆ. ಕರೆಯವರಿಗೂ ಸಂಕೋಚ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಪ್ರತಿ ವಾರ್ಷಿಕ ಶ್ರಾದ್ದದಲ್ಲಿ ಅದನ್ನು ಮಾಡೋದನ್ನು ಬಿಟ್ಟು ತೀರ್ಕೊಂಡಾಗ ಕೊನೆ 12ನೇ 13ನೇ ದಿವಸನೋ 11ನೇ ದಿವಸ ಏನೋ ಇರ್ತದಲ್ಲ, ಅಥವಾ ಈ ಒಂದು ವರ್ಷ ಆದ ಕೂಡಲೇ ವರ್ಷಾಂತಿಕ ಅಂತ ಮಾಡ್ತಾರಲ್ಲ, ಆವಾಗ ಮಾತ್ರ ಪ್ರತ್ಯಕ್ಷ ಬ್ರಾಹ್ಮಣರನ್ನು ಅಲ್ಲಿ ಕರೆಯೋದು, ಅವರ ಸಮ್ಮುಖದಲ್ಲಿ ಶ್ರಾದ್ದ ಮಾಡೋದು. ಅದು ಒಂದು ಬಾರಿ ಆಗಿಬಿಟ್ರೆ ಮುಗೀತು. ಇನ್ನು ಆ ತಂದೆಯೋ ತಾಯಿದೋ ಜೀವನ ಪೂರ್ಣ ನಾವೇನು ಶ್ರಾದ್ದ ಮಾಡ್ತೀವಲ್ಲ ಆಗ ಬರೇ ದರ್ಭೆ ಬ್ರಾಹ್ಮಣರು ಅಂತ ವ್ಯವಸ್ಥೆ ಮುಂದೆ ಬಂತು. ಅದಕ್ಕೆಲ್ಲ ಕಾರಣ ಏನಂತಂದ್ರೆ, ಆ ಪೂರ್ವ ಪಂಕ್ತಿಗೆ ಯಾರು ಬ್ರಾಹ್ಮಣರು ಕುತ್ಕೊಂಡಿರ್ತಾರಲ್ಲ ಅವರಿಗೆ ಸಾಕಷ್ಟು ದೋಷಗಳು ಬರ್ತವೆ. ಅವರು ಒಂದು 6 ತಿಂಗಳು ವರ್ಷವೋ ಏನೋ ತೀರ್ಥ ಸಂಚಾರ ಮಾಡಬೇಕು ಅಂತಿದೆ. ಮೈಸೂರಿನ ಮಹಾರಾಜರು ಇಂಥವರೆಲ್ಲ ಶ್ರಾದ್ದ ಮಾಡಿಸುವಾಗ ಆ ಬ್ರಾಹ್ಮಣರು ಯಾರು ಪೂರ್ವ ಪಂಕ್ತಿ ಕೂತಿದ್ರೆ ಅವರಿಗೆ 6 ತಿಂಗಳು ಒಂದು ವರ್ಷಕ್ಕೆ ಬೇಕಾದ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಬೇಕಾದ ಅನುಕೂಲ ಎಲ್ಲ ಮಾಡಿಕೊಡ್ತಿದ್ರು. ಮತ್ತು ಅವ್ರು ಹೋದ ಅವ್ರ ಕುಟುಂಬ ನಡಿಬೇಕಲ್ಲ, ಆ ಕುಟುಂಬಕ್ಕೆ ಬೇಕಾದ ವ್ಯವಸ್ಥೆನೆಲ್ಲ ಮಾಡ್ತಿದ್ರು. 6 ತಿಂಗಳು ವರ್ಷವೋ ತೀರ್ಥಯಾತ್ರೆ ಮಾಡದೇ ಇದ್ರೆ ಆ ಪೂರ್ವಭಕ್ತಿ ಕೂತ್ಕೊಂಡಿದ್ದರಿಂದ ಬರುವಂಥ ದೋಷ ಹೋಗೋದಿಲ್ಲ ಅನ್ನುವಂಥ ಒಂದು ಕಟ್ಟುನಿಟ್ಟಾದ ಭಾವನೆ ಆವಾಗಿತ್ತು. ಅದು ಮುಂದೆ ಅದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ಆಗಬೇಕಲ್ಲ, ಅಷ್ಟೆಲ್ಲ ಮಡಿ ಮೇಲಿಗೆ ಅಷ್ಟು ನಿಷ್ಠೆನು. ಅದಕ್ಕಾಗಿ ಸುಮ್ಮನೆ ದರ್ಭೆ ಬ್ರಾಹ್ಮಣರನ್ನ ಇಟ್ಟುಬಿಡೋಣ, ದರ್ಭೆ ಬ್ರಾಹ್ಮಣರನ್ನ ಇಟ್ಟು ಅವ್ರ ಸಮ್ಮುಖದಲ್ಲೇ ಶ್ರಾದ್ದ ಮಾಡೋಣ ಅಂತ ಮುಂದೆ ಬಂತು. ಅದಕ್ಕೆ ಕರ್ತೃ ಉಪಕರಣ, ಅಲ್ಲಿ ಉಪಕರಣಗಳು ಅಂದರೆ ಅವೆಲ್ಲ ಸಂಗತಿಗಳು. ತ್ರೀಣಿ ಶ್ರಾದ್ಧೆ ಪ್ರಶಂಸ್ಯಂತೆ ದೌಹಿತ್ರಂ ಕುತಪಸ್ಥಿಲಾಹ ಅಂತ ಮಹಾಭಾರತದಲ್ಲಿ ಬಂದಿತ್ತು. ಯಯಾತಿ ಮಹಾರಾಜನ ಸಂದರ್ಭದಲ್ಲಿ ಶ್ರಾದ್ದದಲ್ಲಿ 3 ಬಹಳ ಮುಖ್ಯ: ದೌಹಿತ್ರ, ಕುತಪಃ, ತಿಲಾಹ. ದೌಹಿತ್ರ ಅಂದರೆ ಯಾರ ವ್ಯಕ್ತಿ ಶ್ರಾದ್ದ ಮಾಡಿರ್ತದಲ್ಲ ಅವನ ಮಗನ ಮಕ್ಕಳು ಅವರಂತೂ ಅದೇ ವಂಶಕ್ಕೆ ಸೇರ್ತಾರೆ, ಅವರೆಲ್ಲ ಇದ್ದೇ ಇರ್ತಾರೆ, ಶ್ರಾದ್ದದ ಯಜಮಾನರು ಅವರು. ಮುಖ್ಯರಾದವರು ಯಾರು ಬರಬೇಕು ಅಂದರೆ ಮಗಳ ಮಕ್ಕಳು. ಅವರು ಆ ಮಗಳ ಮಕ್ಕಳು ತಮ್ಮ ತಾಯಿಯ ತಂದೆಯನ್ನು ಉದ್ಧಾರ ಮಾಡ್ತಾರೆ ಅಂತ ಯಯಾತಿ ಕಥೆಯಲ್ಲಿ ಬಂದಿತ್ತು ಮಹಾಭಾರತದಲ್ಲಿ. ಅದಕ್ಕಾಗಿ ಅವರು ಇರಬೇಕು. ಮತ್ತು ಕುತಪ ಕಾಲ, ಈ ಒಂದು ದಿವಸದಲ್ಲಿ 15 ಮುಹೂರ್ತ ಏನಿರ್ತಾವಲ್ಲ, ಬೆಳಗ್ಗೆ ಸೂರ್ಯೋದಯದಿಂದ 7 ಮುಹೂರ್ತಗಳನ್ನು ಕಳೆದ ಬಳಿಕ 8ನೇ ಮುಹೂರ್ತದಲ್ಲಿ 6 ಗಂಟೆ ಸೂರ್ಯೋದಯ ಅಂತ ಇಟ್ಕೊಂಡ್ಬಿಟ್ರೆ 11 ಗಂಟೆ 36 ನಿಮಿಷದಿಂದ 12 ಗಂಟೆ 24 ನಿಮಿಷ ತನಕ 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಕೊಂಡ್ರೆ ಆ 48 ನಿಮಿಷ ಏನಿದೆಯಲ್ಲ ಅದನ್ನು ಕುತಪ ಕಾಲ ಅಂತ ಕರೀತಾರೆ. ಕು ಅಂದ್ರೆ ಭೂಮಿ,
ಆ ಭೂಮಿ ಸುಡುವ ಕಾಲ, ನೆತ್ತಿ ಮೇಲೆ ಸೂರ್ಯ ಬಂದಾಗ ಭೂಮಿ ಸುಡ್ತಿರ್ತದೆ, ಆವಾಗ ಪಿಂಡ ಪ್ರದಾನ ಮಾಡಬೇಕು. ಶ್ರಾದ್ದ ಯಾವಾಗ ತಡ ಯಾಕಾಗ್ತದೆ ಅಂದ್ರೆ ಈ ಕಾರಣಕ್ಕಾಗಿ ಅದು ಇರಬೇಕು. ಅವಸರದಿಂದ ನಾವು ಎಲ್ಲೋ ಹೋಗೋರಿದ್ದೇವೆ ಅನ್ನೋ ಕಾರಣಕ್ಕಾಗಿ ಅವಸರದಿಂದ ಮಾಡೋದಲ್ಲ. ದೌಹಿತ್ರ ಕುತಪಃ ತಿಲಾಹ, ಒಂದು ಎಳ್ಳು ಕೂಡ ಬಹಳ ಪವಿತ್ರ ಅಂತ ಈ ಮಹಾಭಾರತದಲ್ಲಿ ಬಂದದ್ದು ಮಾತು. ಉಪಕರಣ ಅಂತ ಬಂತಲ್ಲ, ಅದಕ್ಕಾಗಿ ಅದನ್ನೆಲ್ಲ ಹೇಳಿದೆ. ಕರ್ತೃ ಒಂದಿಶು, ಒನ್ಹಿ ಬೆಂಕಿ ಇರಬೇಕು, ಅಲ್ಲಿ ವೈಷ್ಣುದೇವ ಇತ್ಯಾದಿಗಳನ್ನು ಮಾಡಬೇಕು. ಆ ಒಂದಿಶು ಕೇಶವಂ ದೇಶೇ ಕಾಲೇಚ, ಆ ದೇಶದಲ್ಲಿ ಯಾವ ದೇಶದಲ್ಲಿ ನಾವು ಶ್ರಾದ್ದ ಮಾಡಬೇಕಾಗಿದೆಯೋ ಅಲ್ಲೂ ಭಗವಂತನನ್ನ ಅನುಸಂಧಾನ ಮಾಡ್ಕೋಬೇಕು. ಕಾಲದಲ್ಲಿ ಆವಾಗಲೂ ಭಗವಂತನನ್ನ ಅನುಸಂಧಾನ ಮಾಡ್ಕೊಳ್ಬೇಕು. ಹೀಗೆಲ್ಲ ಮಾಡಿದರೆ ಅದು ಬಹಳ ನಿರ್ಮಲವಾದಂಥ ಕ್ರಿಯೆ ಆಗ್ತದೆ ಅಂತ ಹರಿವಂಶದಲ್ಲಿ ವರ್ಣನೆ ಮಾಡ್ತಾರೆ. ವಸುರುದ್ರಾದಿತ್ಯ ಸಂಜ್ಞಾ ಪಿತರಃ ಶ್ರಾದ್ದದೇವತಾ ಪ್ರೀಣಯಂತಿ ಮನುಷ್ಯಾಣಾಂ ಪಿತೃನ್ ಶ್ರಾದ್ದೇನ ತಪ್ಪಿತಾ. ಇದು ಕೂಡ ಅದೊಂದು ಸ್ಮೃತಿಯಲ್ಲಿ ಬಂದಂಥ ಮಾತು. ಈ ನಾವು ನಮ್ಮ ತಂದೆಯನ್ನು ನಮ್ಮ ತಾಯಿಯನ್ನು ಉದ್ದೇಶಿಸಿ ಶ್ರಾದ್ದ ಮಾಡ್ತೀವಲ್ಲ, ಅದು ಅವರಿಗೆ ಅವರೆಲ್ಲೋ ಇರ್ತಾರೆ. ಈಗ ಮುಂದಿನ ಯಾವುದೋ ಜನ್ಮಕ್ಕೆ ಹೋಗಿರ್ತಾರೆ, ಅಥವಾ ಸ್ವರ್ಗದಲ್ಲಿರ್ತಾರೆ, ಅಥವಾ ನರಕದಲ್ಲಿರ್ತಾರೆ. ಅವ್ರಿಗೆ ನೇರವಾಗಿ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಬರ್ತಾರೆ ಅಂತ ನಾವು ತಿಳ್ಕೊಂಡಿರ್ತೇವೆ, ಅದು ವಸ್ತುತಃ ಅವ್ರಿಗೆ ಬರೋದಿಲ್ಲ, ಅವ್ರು ಬರುವಂಥ ಶಕ್ತಿ ಇರೋದಿಲ್ಲ ಅವ್ರಿಗೆ. ಉಳಿದವರೆಲ್ಲ ದೇವತೆಗಳು. ನಾನು ಹಿಂದೊಂದ್ಸರಿ ಎಷ್ಟೋ ಬಾರಿ ಹೇಳಿದ್ದೆ, ಈ ಸನ್ಯಾಸಿಗಳು ದೇವತೆಗಳು ಇವರೆಲ್ಲ ಸಾಂಶರು. ಒಂದು ಅಂಶದಿಂದ ಇಲ್ಲಿರ್ತಾರೆ, ಮತ್ತೊಂದು ಅಂಶದಿಂದ ಮತ್ತೊಂದು ವೃಂದಾವನದಲ್ಲಿರ್ತಾರೆ. ಇದೇ ಊರಲ್ಲಿ ಒಂದು 10 ರಾಯರ ಮಠ ಮಾಡಿದ್ರು 10 ರಾಯರ ವೃಂದಾವನಗಳಲ್ಲಿ ಒಂದೊಂದು ಅಂಶದಿಂದ ಇರೋ ಶಕ್ತಿ ಅವರಿಗೆ ಇರ್ತದೆ. ಹಾಗಾಗಿ ಅವರೆಲ್ಲ ಸಾಂಶ ದೇವತೆಗಳು. ಇವರೆಲ್ಲ ನಿರಂಶರು, ನಮ್ಮ ತಂದೆ ತಾಯಿ ಇಂಥವರೆಲ್ಲ. ಒಂದ್ ವೇಳೆ ಸಾಂಶರು ಇರಬಹುದು, ನಮ್ಗೆ ಗೊತ್ತಾಗೋದಿಲ್ಲ. ಅತಿ ದೊಡ್ಡ ಯೋಗ್ಯತೆ ಇದ್ದಂಥ ದೇವತೆಗಳು, ಮಹಾತ್ಮರು, ನಮ್ಮ ಅಜ್ಜನೋ ನಮ್ಮ ಮುತ್ತಜ್ಜನೋ ಆಗಿದ್ರೋ ಬಿಟ್ಟಿದ್ದೋ ನಮ್ಗೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ನಾವೆಲ್ಲ ನಿರಂಶರು, ಸಾಮಾನ್ಯ ಕ್ಷುಲ್ಲಕ ಮನುಷ್ಯರು ನಾವು. ಹಾಗಾಗಿ ನಾವು ಮಾಡೋದನ್ನು ನೇರವಾಗಿ ಅವರಿಗೆ ತಗೊಳ್ಳಿಕ್ಕಾಗದೇ ಇದ್ರು ವಸು ರುದ್ರ ಆದಿತ್ಯ ಅನ್ನುವಂಥ ಈ ಶ್ರಾದ್ದದ ದೇವತೆಗಳಿದ್ದಾರಲ್ಲ, ಪ್ರೀಣಯಂತೆ ಮನುಷ್ಯಾಣಾಂ, ನಾವು ಕೊಡುವಂಥ ಸತ್ಕಾರ ಪಿಂಡ ಪ್ರದಾನ ಇತ್ಯಾದಿ ಸ್ವೀಕಾರ ಮಾಡಿ ನಮ್ಮ ತಂದೆ ತಾಯಿಗಳಿಗೆ ಅದನ್ನು ಒಯ್ದು ತಲುಪಿಸ್ತಾರೆ. ಪ್ರೀಣಯಂತೆ ಮನುಷ್ಯಾಣಾಂ ಪಿತೃನ್, ನಮ್ಮ ತಂದೆ ತಾಯಂದಿರನ್ನು ಅವರು ತೃಪ್ತಿಪಡಿಸ್ತಾರೆ. ಹೀಗೆ ಇವ್ರ ಮೂಲಕ ಅವರಿಗೆ ಹೋಗಿ ತಲುಪಬೇಕು. ಸ್ವವಶ ನಾರಾಯಣನು, ಸ್ವವಶ ಅಂತನ್ನೋದು ವಿಷ್ಣು ಸಹಸ್ರನಾಮದ ಒಂದು ನಾಮ. ಸ್ವಾಪನ ಸ್ವವಶೋ ವ್ಯಾಪಿ ಅಂತ. ಆ ನಾರಾಯಣ ತಾನು ಷಣ್ಣವತಿ ನಾಮದಿ ಕರೆಸುತ್ತಲೇ, ಷಣ್ಣವತಿ ಅನ್ನೋ ನಾಮದಿಂದ ಅವನು ಕರೆಸ್ಕೊಂಡಿದ್ದಾನೆ. ಮತ್ತು ಆ ಷಣ್ಣವತಿ ಅಂತನ್ನೋದು ಹಿಂದೆ ಆ ಶ್ರಾದ್ದದ ಸಂದರ್ಭದಲ್ಲಿ ಕೂಡ ಬಂದಿತ್ತು ಹಿಂದೆ. ಹಾಗಾಗಿ ಅದನ್ನು ಇಲ್ಲಿ ಹೆಚ್ಚು ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ವಸು ಶಿವ ದಿವಾಕರ, ಶಿವ ಅಂದ್ರೆ ರುದ್ರ, ವಸು ರುದ್ರ ದಿವಾಕರ ಅಂದ್ರೆ ಆದಿತ್ಯ, ಅವರೊಳಗೆ ಅವನಿರ್ತಾನೆ. ಕರ್ತೃ ಕರ್ಮ ಕ್ರಿಯೆಗಳೊಳಗಿದ್ದು ನೆಪನವಿಲ್ಲದೆ, ತನಗೆ ಯಾವುದೇ ನೆಪ ಇಲ್ಲ, ತನಗೆ ಯಾವುದೇ ಅಪೇಕ್ಷೆಯೂ ಇಲ್ಲ. ಇವನು ಯಾರೋ ಕ್ಷುದ್ರ, ಇವನಿಗೆ ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ, ಇವನಿಗೆ ಜ್ಞಾನ ಇಲ್ಲ ಅಂತ ತಿರಸ್ಕಾರನೂ ಮಾಡೋದಿಲ್ಲ. ಪೂರ್ಣ ಆದರದಿಂದ ಪ್ರೀತಿಯಿಂದ ನಾವು ಮಾಡಿದ್ದನ್ನು, ತನ್ನವರು ಮಾಡುವಂಥ ಸೇವೆಯನ್ನು ಕೈಗೊಂಡು ಅವರ ಪಿತೃಗಳಿಗೆ ಅನಂತ ಸುಖಗಳು ನೀವ. ಅದಕ್ಕೆ ನಾವು ಅಲ್ಲಿ ನಮಸ್ಕಾರ ಮಾಡ್ತೀವಲ್ಲ, ತಂದೆಗೋ ತಾಯಿಗೋ, ಪಿಂಡಾನ್ ನಮಸ್ಕೃತ್ಯ ಅಂತ ಹೇಳ್ತಾರೆ ಶ್ರಾದ್ದದಲ್ಲಿ. ಬಂದು ನಮಸ್ಕಾರ ಮಾಡಬೇಕು ಎಲ್ಲರೂ. ಕೊನೆಗೆ ಯಜಮಾನ ನಮಸ್ಕಾರ ಮಾಡ್ತಿರ್ತಾನಲ್ಲ, ಅದು ಅಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ವಸು ರುದ್ರರು ಆದಿತ್ಯರು, ಅವರೊಳಗಿರುವಂಥ ಮುಖ್ಯ ಪ್ರಾಣಸ್ಥನಾದಂಥ ಭಗವಂತ ಏನಿದ್ದಾನೆ, ಅವನು ನಮಗೆ ಈ ಕ್ರಿಯೆಗಳನ್ನೆಲ್ಲ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟ. ಮತ್ತು ನಮ್ಮ ತಂದೆ ತಾಯಂದಿರಿಗೆ ಗತಿಸಿದವರಿಗೆ ಅನಂತ ಸುಖಗಳನ್ನು ಅವನು ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ತಂತು ಪಟದಂದದಲ್ಲಿ ಲಕ್ಷ್ಮೀಕಾಂತ ಪಂಚಾತ್ಮಕ ನೆನೆಸಿ ವಸು ಕಂತುಹರ ರವಿ ಕರ್ತಗಳೊಳಗಿದ್ದು ಅನವರತ ತನ್ನ ಚಿಂತಿಸುವ ಸಂತರನು ಗುರುಮಧ್ವಾಂತರಾತ್ಮಕ ಸಂತೈಸುವನು ಸಂತತ ಅಖಿಲಾರ್ಥಗಳ ಪಾಲಿಸಿ ಇಹ ಪರಂಗಳಲ್ಲಿ. ಇದನ್ನು ಈ ತಂತು ಪಟ, ನೂಲು ಬಟ್ಟೆ, ಇದನ್ನು ಹಿಂದೆ ಎಷ್ಟೋ ಬಾರಿ ಹೇಳಿದ್ದೆ. ಬಟ್ಟೆಗೆ ನೂಲನ್ನು ಹೊರತುಪಡಿಸಿ ಬೇರೆ ಅಸ್ತಿತ್ವನೇ ಇಲ್ಲ. ಆ ನೂಲನ್ನು ತೆಗೆದುಬಿಟ್ರೆ ಬಟ್ಟೆ ಇರೋದೇ ಇಲ್ಲ ಅಲ್ಲಿ. ಹಾಗೆ ಈ ಪರಮಾತ್ಮ ಈ ವಸು ರುದ್ರ ಆದಿತ್ಯರಲ್ಲಿದ್ದಾನೆ, ಈ ದೇವತೆಗಳು, ಶ್ರಾದ್ದದ ದೇವತೆಗಳು, ಮತ್ತು ಶ್ರಾದ್ದದ ಕರ್ತ ಯಜಮಾನ ಇರ್ತಾನಲ್ಲ ಅವನಲ್ಲಿದ್ದಾನೆ, ಮತ್ತು ಪುರೋಹಿತನೊಳಗೂ ಕೂಡ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಇವರೊಳಗೆಲ್ಲ ಇದ್ದಾನೆ. ಅವನು ಇರದೇ ಇದ್ರೆ ಇವ್ರಿಗೆ ಯಾವ ಅಸ್ತಿತ್ವನೂ ಇಲ್ಲ, ಇವ್ರು ಯಾವ ಕೆಲಸವನ್ನೂ ಮಾಡೋದಿಲ್ಲ. ಇವನು ಲಕ್ಷ್ಮೀಕಾಂತ, ಲಕ್ಷ್ಮೀ ರಮಣ, ಇವನು ಗುರು ಮಧ್ವಾಂತರಾತ್ಮಕ ಮುಖ್ಯ ಪ್ರಾಣಸ್ಥನಾದವನು. ಅವನು ಪಂಚರೂಪಾತ್ಮಕ ನೆನೆಸಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅನ್ನೋ ರೂಪದಿಂದ ಇದ್ದಾನೆ. ತನ್ನನ್ನು ಯಾರು ಧ್ಯಾನ ಮಾಡ್ತಾರೆ ಆ ಸಜ್ಜನರನ್ನು ಕಾಪಾಡ್ತಾನೆ. ಇಲ್ಲಿ ಈ ಲೋಕದಲ್ಲೂ ಪರಲೋಕದಲ್ಲೂ ಅಖಿಲ ಸುಖಗಳನ್ನು ಕೊಟ್ಟು ಕಾಪಾಡ್ತಾನೆ.
ಕಂತುಹರ ಅಂತಿದೆ ಇಲ್ಲಿ. ವಸು ರುದ್ರ ಅನ್ನೋದನ್ನ ಕಂತುಹರ ಶಬ್ದದಿಂದ ತಗೊಂಡಿದ್ದಾರೆ ದಾಸರು. ಕಂತುಹರ ಅಂತಂದ್ರೆ ಕಂತು ಅಂದ್ರೆ ಕಾಮ, ಕಾಮಹರ ಅಂತ ಶಿವ ಅಂತ ವ್ಯಾಖ್ಯಾನದ ಅರ್ಥ ಬರೆದಿದ್ದಾರೆ. ರವಿ ಅಂತಂದ್ರೆ ಆದಿತ್ಯ, ಅದು ಗೊತ್ತಿದ್ದೇ ಇದೆ. ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದೆ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗ ಕರ್ಮಗಳನ್ನಾಚರಿಸುವನು. ಆಚರಿಸುವವರು ವಂದನೀಯರಾಗಿ ಇಳೆಯೊಳಗೆ ದೈನಂದಿನದ ದೈಹಿಕ ಕರ್ಮದಿ ಸುಖದಿಂದ ಬಾಳುವರು ಬಹುದಿವಸದಲ್ಲಿ ಕೀರ್ತಿಯುತರಾಗಿ. ತಂದೆ ತಾಯಿಗಳಿಂದ ಪ್ರೀತ್ಯರ್ಥವಾಗಿ ತಂದೆ ತಾಯಿ ಗುರು ಈ ಮೂರು ಜನರನ್ನ ಸಂಪ್ರೀತರನ್ನಾಗಿ ಇಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅವರ ಪ್ರೀತಿಗೋಸ್ಕರ ಅವರ ಮಾರ್ಗದರ್ಶನದಲ್ಲಿ ನಿಷಿದ್ಧ ಕರ್ಮಗಳನ್ನು ಬಿಟ್ಟು ವಿಹಿತವಾದಂತಹ ಶಾಸ್ತ್ರವಿಹಿತವಾದಂತಹ ಕರ್ಮಗಳನ್ನೆಲ್ಲವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಅವನು ಈ ಲೋಕದಲ್ಲಿ ಪೂಜ್ಯ ಅನಿಸ್ಕೋತಾನೆ. ಜಗತ್ತೆಲ್ಲ ಅವನಿಗೆ ಗೌರವ ಕೊಡ್ತದೆ. ಪ್ರತಿನಿತ್ಯ ನಾವು ಮಾಡುವಂತಹ ದೈಹಿಕ ಮತ್ತು ದೈಹಿಕ ದೇಹದಿಂದ ಮಾಡುವ ಕೆಲಸಗಳು ಮತ್ತು ಆಯಾ ದೇಶದಲ್ಲಿ ಮಾಡುವ ಕೆಲಸಗಳು. ದೈಹಿಕ ಕೆಲಸ ಅಂದರೆ ಇನ್ನೊಂದ್ಸರಿ ಬಂದಿತ್ತು, ನಾವು ನಿತ್ಯ ಮಾಡೋದಿಲ್ಲ, ಸಂಧ್ಯಾ ವಂದನೆ ದೇವರ ಪೂಜೆಗೆಲ್ಲ ನಿತ್ಯ ಮಾಡಬೇಕಾದ ಕೆಲಸಗಳು. ಇನ್ನು ಈ ದೈಹಿಕ ಅಂತಂದ್ರೆ ಏನು, ಕೆಲವು ಬಾರಿ ಎಲ್ಲೋ ಹೋಗ್ತೇವೆ, ಕಾಶಿಗೋ ಗಯೆಗೋ ಬದರಿಗೋ ಎಲ್ಲೋ ಹೋಗ್ತೇವೆ. ಅಲ್ಲಿ ಹೋದಾಗ ಆ ಹೋಗಿದ್ದರ ನಿಮಿತ್ತವಾಗಿ ಶ್ರಾದ್ದ ಮಾಡೋದೇನಿದೆಯಲ್ಲ ಅದಕ್ಕೆ ದೈಹಿಕ ಕಾರ್ಯಗಳು ಅಂತ ಕರೀತಾರೆ. ಬರೇ ಶ್ರಾದ್ದ ಅಲ್ಲ, ಸ್ನಾನ ಇತ್ಯಾದಿ ಎಲ್ಲನೂ ಕೂಡ. ಹಾಗಾಗಿ ದೈಹಿಕ ಅನ್ನೋದು ವಿಶಿಷ್ಟ ದೇಶಕ್ಕೆ ಹೋದಾಗ ಮಾಡಬೇಕಾದ ಕೆಲಸ. ದೈಹಿಕ ಅನ್ನೋದನ್ನೇ ಛಂದಸ್ಸಿಗನುಗುಣವಾಗಿ ದೈಹಿಕ ಅಂತ ತಗೊಂಡಿದ್ದಾರೆ ದಾಸರು. ದೈಹಿಕ ಸುಖದಿಂದ ಬಾಳುವರು. ಆ ದೈಹಿಕ ಕರ್ಮ ಮತ್ತು ದೈಹಿಕ ಕರ್ಮ ಇವುಗಳ ಮೂಲಕ ನಾವೇನು ಕರ್ಮ ಮಾಡ್ತೀವಿ ಆ ಕರ್ಮಗಳ ಮೂಲಕ ಸುಖ ಪಡ್ಕೋತಾನೆ ಮನುಷ್ಯ. ಎಂಥ ಸುಖಗಳನ್ನ, ದೈಹಿಕವಾದ ಸುಖವನ್ನು ಪಡ್ಕೋತಾನೆ, ಅಂದ್ರೆ ಸಾಂಸಾರಿಕ ಸುಖವನ್ನು ಪಡ್ಕೋತಾನೆ. ದೈಹಿಕ ಅಂತ ಸುಖಕ್ಕೂ ಕೂಡ ಅನ್ವಯ ಮಾಡಿದ್ದಾರೆ. ಸುಖಕ್ಕೆ ಅದನ್ನು ವಿಶೇಷವಾಗಿ ತಗೊಂಡಿದ್ದಾರೆ. ಹಾಗಾಗಿ ಆಯಾ ದೇಶದಲ್ಲಿ ಆಯಾ ಕಾಲದಲ್ಲಿ ಮನುಷ್ಯ ಏನು ಸುಖ ಪಡಬೇಕೋ ಆ ಥರದ ಎಲ್ಲಾ ಸುಖವನ್ನು ಪಡ್ಕೊಳ್ತಾನೆ. ಜೀವತೋ ವಾಕ್ಯಕರಣ ಅಂತ ಒಂದು ಸುಭಾಷಿತ ಇದೆ, ನನಗೆ ಅಸ್ಪಷ್ಟವಾಗಿ ನೆನಪಿಗೆ ಬರ್ತದೆ. ತಂದೆ ತಾಯಂದಿರು ಬದುಕಿದ್ದಾಗ ಅವರ ಮಾತುಗಳನ್ನು ಕೇಳಬೇಕಂತ. ಬದುಕಿದ್ದಾಗ ಅವ್ರು ಹೇಳಿದ ಮಾತುಗಳನ್ನು ಕೇಳಿ ಅವ್ರನ್ನ ಸಂತೃಪ್ತರನ್ನಾಗಿಡಬೇಕು. ಅವರು ತೀರ್ಕೊಂಡ ಮೇಲೆ ಅವರಿಗೆ ಶ್ರಾದ್ದ ಮಾಡಿ ಅವರನ್ನು ಸಂತೃಪ್ತರನ್ನಾಗಿ ಮಾಡಬೇಕು. ಪಿತರೋ ಧರ್ಮಕಾಮಸ್ಯ ಪ್ರಜಾಕಾಮಸ್ಯ ಚ ಪ್ರಜಾಂ ಪುಷ್ಟಿಕಾಮಸ್ಯ ಪುಷ್ಟಿಂ ಚ ಪ್ರಯಚ್ಛಂತಿ ಯುಧಿಷ್ಠಿರ. ಅದು ಕೂಡ ಹರಿವಂಶದ ಮಾತು. ಧರ್ಮ ಬೇಕಾದ್ರೆ ಧರ್ಮ, ಪ್ರಜಾ ಅಂದ್ರೆ ಸಂತಾನ, ಮತ್ತೆ ಸರ್ವ ಸಮೃದ್ಧಿ ಇದೆಲ್ಲವನ್ನು ಕೂಡ ಆ ಪಿತೃದೇವತೆಗಳು ವಸು ರುದ್ರ ಆದಿತ್ಯರು ಅವ್ರು ನಮಗೆ ಕೊಡ್ತಾರೆ. ಶ್ರಾದ್ಧೇ ಏಚ ಪ್ರದಾಸ್ಯಂತಿ ತ್ರೀನಿ ಪಿಂಡಾನ್ ನಾಮಗೋತ್ರತಃ ಸರ್ವತ್ರ ವರ್ತಮಾನಾಂಸ್ತಾನ್ ಪಿತರಃ ಸಪಿತಾಮಹಾನ್ ಭಾವಯಿಷ್ಯಂತಿ ಸತತಂ ಶ್ರಾದ್ದದಾನೇನ ತರ್ಪಿತಾಃ. ಅದು ಹರಿವಂಶದ ಮಾತು. ಈ ಶ್ರಾದ್ದದಲ್ಲಿ ತ್ರೀನ್ ಪಿಂಡಾನ್ 3 ಪಿಂಡಗಳನ್ನ ನಾಮ ಗೋತ್ರತಃ ಅವರ ನಾಮ ಅವರ ಗೋತ್ರ ಹೆಸರನ್ನು ಹೇಳಿ ನಾವು ಪಿಂಡ ಪ್ರದಾನ ಮಾಡಿದರೆ ಆ ಪಿತೃದೇವತೆಗಳು ವಸು ರುದ್ರ ಆದಿತ್ಯರು ಅಂತಿದ್ದಾರಲ್ಲ ಅವರು ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಇವರಿಗೆ ಸರ್ವತ್ರ ವರ್ತಮಾನ, ಅವರೆಲ್ಲೋ ಇರ್ತಾರೆ, ಬೇರೆ ಯಾವುದೋ ಲೋಕದಲ್ಲಿ ಇರ್ತಾರೆ, ಅಂಥವರನ್ನ ಭಾವಯಿಷ್ಯಂತಿ ಅವರಿಗೆ ಸಂತೃಪ್ತಿ ಆಗುವಂತೆ ಮಾಡ್ತಾರೆ. ಪಿತೃನ್ ಪ್ರೀಣಾತಿ ಯೋ ಭಕ್ತ್ಯ ಪಿತರಃ ಪ್ರೀಣಯಂತಿ ತಂ ಯಚ್ಛಂತಿ ಪಿತರಃ ಪುಷ್ಟಿಂ. ಆ ಪಿತೃದೇವತೆಗಳ ಒಂದು ಅನುಗ್ರಹದಿಂದಲೇ ಸಂತಾನ ಮತ್ತೆ ಸಮೃದ್ಧಿ ಐಶ್ವರ್ಯ ಇದೆಲ್ಲವೂ ಕೂಡ ಸಿಗಬೇಕಾದ್ದು ಅವರಿಂದಲೇ. ಸ್ವರ್ಗಂ ಆರೋಗ್ಯಮೇವಾಥ ಯದನ್ಯದಪಿ ಚೇಪ್ಸಿತಂ. ಇನ್ನೊಂದು ಮಾತು, ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ. ಇದು ಇವತ್ತು ಕೂಡ ಅಷ್ಟು ಶ್ರದ್ಧೆಯಿಂದ ಅದನ್ನು ಮಾಡೋರಿದ್ದಾರೆ. ದೇವತಾ ಕಾರ್ಯಗಳನ್ನು ಮಾಡ್ತೀವಲ್ಲ, ನಿತ್ಯ ಮಾಡ್ತಿರ್ತೇವೆ. ಆ ದೇವತಾ ಕಾರ್ಯಕ್ಕಿಂತ ಪಿತೃ ಕಾರ್ಯ ಬಹಳ ವಿಶಿಷ್ಟ. ಪಿತೃ ಕಾರ್ಯವನ್ನು ಹೆಚ್ಚು ಶ್ರದ್ಧೆಯಿಂದ ಮಾಡಬೇಕು. ಇಲ್ಲಿ
ಒಬ್ಬ ಜ್ಞಾನಿಗಳ ಬಾಯಿಂದ ಒಂದು ಕೇಳಿದ ಒಂದು ಮಾತನ್ನ ಹೇಳ್ತೇನೆ. ದೇವತಾ ಕಾರ್ಯಕ್ಕಿಂತ ಸಂಧ್ಯಾವನೆ, ದೇವರ ಪೂಜೆ ಇತ್ಯಾದಿ, ಯಜ್ಞ ಹೋಮ ಇತ್ಯಾದಿ ದೇವತಾ ಕಾರ್ಯ ಮಾಡ್ತೇವಲ್ಲ, ಅದಕ್ಕಿಂತ ಪಿತೃಕಾರ್ಯ ವಿಶಿಷ್ಟ ಅಂತ ತಿಳ್ಕೊಂಡು ಕೆಲವರು ಆ ನಮ್ಮ ಆಚರಣೆಗಳನ್ನ ಕಲುಷಿತಗೊಳಿಸಿಬಿಟ್ಟಿದ್ದಾರೆ. ಅದು ಹೇಗೆ ಅಂದರೆ, ಈ ಉದಾಹರಣೆಗೆ ನಿತ್ಯ ದೇವ್ರ ಪೂಜೆ ಮಾಡ್ತಿರ್ತಾರೆ. ಹೇಗೆ ದೇವ್ರ ಪೂಜೆ ಮಾಡ್ತಾರೆ? ಮಾಡೋರ ಅನುಕೂಲ, ಸ್ನಾನ ಮಾಡೋದಕ್ಕಿಂತ ಮೊದಲು ಏನಾದರೂ ಚಹಾ ಕಾಫಿ ಇತ್ಯಾದಿಗಳನ್ನು ಸೇವನೆ ಮಾಡಿ ಆಮೇಲೆ ಹಸಿವು ತಡ್ಲಿಕ್ಕಾಗೋದಿಲ್ಲ ಎಲ್ಲರಿಗೂ. ಅದಕ್ಕಾಗಿ ಆಮೇಲೆ ಸ್ನಾನ ಮಾಡಿ ಮುಂದೆ ದೇವ್ರ ಪೂಜೆ ಮಾಡೋರು ಇದ್ದಾರೆ ಎಷ್ಟೋ ಜನ. ಅವರವ್ರ ಅನುಕೂಲ. ಅದು ಯಾಕೆ? ಪ್ರತಿನಿತ್ಯ ದೇವ್ರ ಕಾರ್ಯ ನಡೀತದೆ. ಆದರೆ ಶ್ರಾದ್ದ ವರ್ಷಕ್ಕೊಂದ್ಸರಿ ಬರ್ತದಲ್ಲ, ಇವತ್ತಾದರೂ ಒಂದು ದಿವಸ ಸ್ನಾನ ಮಾಡೋದಕ್ಕಿಂತ ಮೊದಲು ಏನೂ ತಗೊಳ್ಳೋದೇ ಇರೋದನ್ನು ಬಿಡ್ರಿ, ಚಹಾ ಕಾಫಿ ಇತ್ಯಾದಿಗಳನ್ನು ಬಿಡ್ರಿ. ಯಾಕಂದರೆ ದೇವತಾ ಕಾರ್ಯಕ್ಕಿಂತ ಪಿತೃ ಕಾರ್ಯ ಬಹಳ ದೊಡ್ಡದು. ಉಪವಾಸದಿಂದಿದ್ದು ನಿಮ್ಮ ತಂದೆದು ತಾಯಿದು ಶ್ರಾದ್ದ ಮಾಡ್ರಿ ಅಂತ ಯಾರೋ ಹಿರಿಯರು ಬೈತಿರ್ತಾರೆ, ಇವರು ಹಂಗೆ ಮಾಡ್ತಾರೆ. ಅದು ಹೊಸ ತಪ್ಪು ಭಾವನೆ. ಅದು ದೇವ ಕಾರ್ಯಕ್ಕಿಂತ ಪಿತೃ ಕಾರ್ಯ ಶ್ರೇಷ್ಠ, ಹೆಚ್ಚು ಶ್ರದ್ಧೆಯನ್ನು ಮಾಡಬೇಕು ಅಂತ ಅನ್ನೋದೆಲ್ಲ ಸರಿಯೇ. ಆದರೆ ಪ್ರತಿನಿತ್ಯ ದೇವತೆಗಳಿಗೆ ದೇವ್ರ ವಿಗ್ರಹ ಮುಟ್ಟುವಾಗ ಸ್ನಾನಕ್ಕಿಂತ ಮುಂಚೆ ಏನು ತಗೊಳ್ಬೇಕಾದ್ನೆಲ್ಲ ತಗೊಂಡು ಆಮೇಲೆ ಆ ದೇವತಾ ಕಾರ್ಯ ಮಾಡೋದು, ಮತ್ತು ವರ್ಷಕ್ಕೊಂದ್ಸರಿ ಮಾತ್ರ ಅದನ್ನಂಥ ಬಹಳ ಶ್ರೇಷ್ಠವಾದಂಥ ಮಡಿಯನ್ನು ಮಾಡ್ತೀವಿ ಅಂತ ತಿಳ್ಕೊಳ್ಳೋದೇನಿದೆ, ಅದೊಂದು ಭ್ರಷ್ಟವಾದ ಆಚರಣೆ. ಆ ಥರ ಮಾಡಬಾರ್ದು. ಸಾಧ್ಯ ಆದಷ್ಟು ದೇವತಾ ಕಾರ್ಯನೂ ಕೂಡ ಅಂತಹ ಶ್ರದ್ಧೆಯಿಂದಲೇ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ದೇವತಾ ಕಾರ್ಯಕ್ಕಿಂತ ಹೆಚ್ಚಿನ ಮಡಿ, ಹೆಚ್ಚಿನ ನಿಷ್ಠೆ ಪಿತೃ ಕಾರ್ಯಕ್ಕೆ ಬೇಕಾಗ್ತದೆ ಅಂತ ಹಾಗೆ ಅರ್ಥ ಅಲ್ಲ. ಅದಕ್ಕೆ ಪಿತೃಗಳು ನಾವು ಮಾಡುವ ಶ್ರಾದ್ದದಿಂದ ಸಂಪ್ರೀತರಾಗಿ ಸಮೃದ್ಧಿ ಸಂತಾನ ಇದನ್ನು ಕೊಡ್ತಾರೆ ಅಂತ ಅರ್ಥ ಅಷ್ಟೇ. ಇದೊಂದು ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಮ್ ಪಿಂಡದಾನಾಚ್ಚ ತ್ರಿವಿಃ ಪುತ್ರಸ್ಯ ಪುತ್ರತ. ಈ ಶ್ಲೋಕ ನಾನು ಅವಾಗ ಹೇಳಬೇಕಾಗಿತ್ತು, ಈಗ ನೆನಪಿಗೆ ಬಂತು. ತಂದೆ ತಾಯಂದ್ರು ಬದುಕಿದ್ದಾಗ ಅವ್ರ ಮಾತನ್ನು ಕೇಳಬೇಕು. ಪ್ರತ್ಯಬ್ಧಂ ಭೂರಿ ಭೋಜನ. ಸತ್ ಮೇಲೆ ಏನು ಮಾಡಬೇಕು? ಅವ್ರ ನೆನಪಿನಲ್ಲಿ ಭೂರಿ ಭೋಜನ ಮಾಡಿಸ್ಬೇಕು. ಇದು ಭೂರಿ ಭೋಜನ ಮಾಡಿಸೋದಂದ್ರೆ ಇದು ಸ್ವಲ್ಪ ಶ್ರಾದ್ದದ ಪ್ರಕರಣನೇ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನ ಹೇಳಬೇಕು. ಈ ಪೂರ್ವ ಪಂಕ್ತಿಯಲ್ಲಿ 3 ಜನ ಇಬ್ಬರು ಜನ ಬ್ರಾಹ್ಮಣರನ್ನು ಕೂಡಿಸಿ ಭೋಜನ ಮಾಡಿಸ್ತಾರೆ ಅಂತೆಲ್ಲ ಆವಾಗ ಹೇಳಿದೆ. ಆದರೆ ಅಂಥ ಬ್ರಾಹ್ಮಣರು ಯಾರು ಅದನ್ನು ಒಪ್ಪೋದಿಲ್ಲ. ಅದರಿಂದ ಆ ಸಂಪ್ರದಾಯ ತಪ್ಪಿತು ಅಂತ ಕೂಡ ಹೇಳಿದೆ. ಹಾಗಾಗಿ ಈಗೇನು ಮಾಡ್ತಾರೆ ಅಂತಂದ್ರೆ, ದರ್ಭದ ಬ್ರಾಹ್ಮಣರನ್ನು ಕೂಡಿಸಿರ್ತಾರೆ ಅಂತ ಹೇಳಿದೆ. ಒಂದು ದೇವಸ್ಥಾನಕ್ಕೆ, ಒಂದು ಪಿತೃಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ, ದೇವಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ. ಅದೆಲ್ಲ ಒಂದು ದರ್ಭೆ ಬ್ರಾಹ್ಮಣರನ್ನಿಟ್ಟು ಶ್ರಾದ್ದ ಮುಗಿಸ್ತಾರೆ. ಶ್ರಾದ್ದ ಆದ್ಮೇಲೆ ಭೋಜನ ಮಾಡಿಸ್ತಾರೆ. ಸಾಮಾನ್ಯವಾಗಿ 3 ಜನ ಬ್ರಾಹ್ಮಣರನ್ನು ಕರೆದಿರ್ತಾರೆ. ಒಬ್ಬ ಪುರೋಹಿತ ಇರ್ತಾನೆ, ಪೌರೋಹಿತ್ಯ ಮಾಡಿಸಿದಂಥ ಒಬ್ಬ ಬ್ರಾಹ್ಮಣ, ಇನ್ನು ಇಬ್ಬರು ಇರ್ತಾರೆ. ಆ 3 ಜನರನ್ನ ಶ್ರಾದ್ದ ಮಾಡಿಸಿ ಅವರೆಲ್ಲ ಊಟಕ್ಕೆ ಕೂತ ಮೇಲೆ, ಆ 3 ಜನರು ಊಟಕ್ಕೆ ಕೂತ್ಕೊಂಡ ಮೇಲೆ ಮತ್ತು ಏನಾರು ಆಪ್ತೇಷ್ಟರನ್ನೆಲ್ಲ ಕರೆದಿರ್ತೇವಲ್ಲ ಅವರಿಗೆ ಭೋಜನ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಪ್ರತ್ಯಬ್ಧಂ ಭೂರಿ ಭೋಜನ ಆತ. ಪ್ರತ್ಯಬ್ಧ ಅಂದರೆ ಪ್ರತಿ ವರ್ಷ. ಭೂರಿ ಭೋಜನ ಎಲ್ಲರಿಗೂ, ಆಪ್ತೇಷ್ಟರಿಗೆ, ಉಳಿದವರೆಲ್ಲರಿಗೂ ಕೂಡ ಭೋಜನ ಮಾಡಿಸ್ಬೇಕು. ಅಲ್ಲಿ ಇನ್ನೊಂದು ಮಾತಿದೆ, ನಕುರಿಯಾತ ಶ್ರಾದ್ದ ವಿಸ್ತರಂ ಅಂತ. ಶ್ರಾದ್ದವನ್ನು ಬಹಳ ನಿಷ್ಠೆಯಿಂದ ಮಾಡಬೇಕು. ನೀವು ಬಹಳ ವಿಸ್ತಾರವಾಗಿ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಯಾವತ್ತು ಕ್ವಾಂಟಿಟಿ ಹೆಚ್ಚಾದರೆ ಕ್ವಾಲಿಟಿ ಕಡಿಮೆ ಆಗ್ತದೆ. ಅದಕ್ಕಾಗಿ ಶ್ರಾದ್ದವನ್ನು ಬಹಳ ವಿಸ್ತಾರವಾಗಿ ನಾನಾ ಥರಗಳಿಗೆ ಹೆಚ್ಚು ವಿಪರೀತ ಜನ ಇಷ್ಟನಲ್ಲಿ ನೀವು ಮಾಡಿಸ್ಲಿಕ್ಕೆ ಹೋಗ್ಬಿಟ್ರೆ ಮಡಿಯ ಮೈಲಿಗೆ ನಿಷ್ಠೆ, ಶಿಸ್ತು ಅದಕ್ಕೆಲ್ಲ ಒಂದು ಭಂಗ ಬರ್ತದೆ. ಅದಕ್ಕಾಗಿ ಶ್ರಾದ್ದವನ್ನು ಬಹಳ ವಿಸ್ತಾರವಾಗಿ ಮಾಡಬಾರ್ದು. ಅಂದರೆ ಮಂತ್ರತಂತ್ರ ವಿಸ್ತಾರವಾಗಿ ಮಾಡಬಾರ್ದು ಅಂತಲ್ಲ, ಅದನ್ನೇನು ಮಾಡಬೇಕು ಅದನ್ನು ಮಾಡಬೇಕು. ಅಲ್ಲಿ ಕತ್ತರೆ ಹಾಕಬಾರ್ದು. ನಮ್ಮ ವೈಭವ, ನಮ್ಮ ಆಡಂಬರ ಏನಾದರೂ ಮಾಡಬೇಕು ಅಂತಿದ್ರೆ ನಮಗೆ ಅದನ್ನು ಬಹಳ ವಿಸ್ತಾರ ಮಾಡಬಾರ್ದು. ಸಂಕ್ಷಿಪ್ತವಾಗಿ ಮಾಡಿ ಅದರಲ್ಲೊಂದು ಗುಣಮಟ್ಟ ಇರುವಂತೆ ನೋಡ್ಕೊಳ್ಬೇಕು ಅಂತ ಒಂದು ಮಾತಿದೆ. ನಕುರಿಯ ಶ್ರಾದ್ದ ವಿಸ್ತರಂ ಅಂತ. ಅದು ಪ್ರತ್ಯಬ್ಧಂ ಭೂರಿ ಭೋಜನ. ಅದು ಇನ್ನೂ ಗೊತ್ತಿಲ್ಲ ಅದನ್ನ ಏನು ಮಾಡಬೇಕು. ದೇವಸ್ಥಾನಕ್ಕೆ ಮತ್ತು ಪಿತೃಸ್ಥಾನಕ್ಕೆ ಬ್ರಾಹ್ಮಣರು ಕೂತ್ಕೊಂಡಿರ್ತಾರಲ್ಲ, ಅದನ್ನು ಹೇಳಿದೆ. ಒಂದು ನಾಣ್ಯ, ಗೋಪಿಚಂದ್ರನ, ಯಜ್ಞೋಪವತಿ ಇತ್ಯಾದಿಗಳನ್ನು ಇಟ್ಟಿರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ನಮ್ಮ ತಂದೆಯವರು ಮಾಡ್ತಿದ್ರು, ಅದು ದೇವಾನಾಂ ಹಿರಣ್ಯಂ ಪಿತೃಣಾಂ ರಜತಂ ಅಂತ. ದೇವಸ್ಥಾನಕ್ಕೆ ಯಾವ ಬ್ರಾಹ್ಮಣ ಕೂತಿರ್ತಾನಲ್ಲ, ಆ ದರ್ಭೆ ಬ್ರಾಹ್ಮಣ ಕೂತಿರ್ತಾನಲ್ಲ, ಅಲ್ಲಿ ಒಂದು ತುಣುಕು ಬಂಗಾರ ಇಡ್ತಿದ್ರು. ಬರೀ ನಮ್ಮ ತಂದೆಯವರು ಮಾಡ್ತಿದ್ರು ಅಂತಲ್ಲ, ಅದು ನನಗೆ ನೆನಪಿದ್ದಿದ್ದರಿಂದ ಹೇಳಿದೆ. ಎಷ್ಟೋ ಜನ ಮಾಡೋರಿದ್ದಾರೆ. ಹಾಗಾಗಿ ಆ ದೇವಸ್ಥಾನದಲ್ಲಿ ಕೂತಂಥ ದರ್ಭೆ ಬ್ರಾಹ್ಮಣ ಇರ್ತಾನೆ, ಅಲ್ಲೊಂದು ಬಂಗಾರ ತುಣುಕು ಇಟ್ಟು ಅದನ್ನು ಆಮೇಲೆ ಅವ್ರಿಗೆ ಕೊಟ್ಟು ಬಿಡೋದು, ಮಾಡಿಸಿ ಪುರೋಹಿತನಿಗೆ. ಪಿತೃಣಾಂ ರಜತಂ, ದೇವತೆಗಳಿಗೆ ಹಿರಣ್ಯದಿಂದ ತೃಪ್ತಿ, ಪಿತೃಸ್ಥಾನದಲ್ಲಿ ಕೂತಂಥ ಬ್ರಾಹ್ಮಣರಿಗೆ ರಜತದಿಂದ ತೃಪ್ತಿ. ಅದಕ್ಕಾಗಿ ಏನೋ ಒಂದು ಬೆಳ್ಳಿದೊಂದು ಏನೋ ಪಾತ್ರೆ ಇತ್ಯಾದಿಗಳನ್ನು ಮಾಡಿಸಿ ಅದನ್ನ ಅಲ್ಲಿಟ್ಟು ಆಮೇಲೆ ಮುಂದೆ ಪುರೋಹಿತನಿಗೆ ಅದನ್ನು ಕೊಡೋದು. ಇದನ್ನೆಲ್ಲ ಮಾಡ್ತಾರೆ, ಮಾಡೋರಿದ್ದಾರೆ ಈಗಲೂ ಕೂಡ. ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಮ್ ಪಿಂಡದಾನಾಚ್ಚ.
ಮತ್ತಿನ್ನೇನು ಮಾಡಬೇಕು, ಎಲ್ಲರೂ ಹೋದಾಗ ಗಯಾ, ಕಾಶಿ, ಬದರಿ ಇತ್ಯಾದಿ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ವಪನ ಮಾಡಿಸ್ಕೊಂಡು ಅಂದರೆ ತಲೆ ಬೋಳಿಸ್ಕೊಂಡು ಅಲ್ಲಿ ಕೂಡ ಪಿಂಡ ಪ್ರದಾನ ಮಾಡಬೇಕು. ಅದನ್ನು ಹಿಂದೆ ಎಷ್ಟೋ ಸರಿ ಹೇಳಿದ್ದೆ. ಅಲ್ಲಿ ಮಾಡಿದ್ವಿ ಅಂತ ಇಲ್ಲಿ ಬಿಟ್ಬಿಡಬಾರ್ದು. ಮತ್ತೆ ಕೆಲವರು ನಾವು ಗಯಾ, ಕಾಶಿ, ಬದರಿಯಲ್ಲಿ ಹೋಗಿ ಮಾಡಿ ಬಂದಿದ್ದೇವೆ, ಆಮೇಲೆ ಇಲ್ಲಿ ಬಿಟ್ಬಿಡ್ತೇವೆ ಅಂತ ತಿಳ್ಕೊಂಡಿರ್ತಾರೆ, ಬಿಟ್ಬಿಟ್ರೆ ನಡೀತದೆ ಅಂತ ತಿಳ್ಕೊಂಡಿರ್ತಾರೆ. ಹಂಗಿಲ್ಲ ಅದು. ಮತ್ತು ಇಲ್ಲಿ ಕೂಡ ಅದನ್ನು ಮುಂದುವರಿಸ್ಬೇಕು. ಈ 3 ಕೆಲಸ ಮಾಡಿದರೆ ಪುತ್ರಸ್ಯ ಪುತ್ರತ. ನೀವು ನಿಮ್ಮ ತಾಯಿಗೆ, ನಿಮ್ಮ ತಂದೆಗೆ ಯಾವಾಗ ಪುತ್ರ ಅನ್ಸ್ಕೋತೀರಿ? ಅವರು ಬದುಕಿರುವಾಗ ಅವ್ರ ಮಾತು ಕೇಳಬೇಕು. ಸತ್ತ ಮೇಲೆ ಅವರು ವರ್ಷಕ್ಕೊಂದ್ಸರಿ ಅವ್ರು ಶ್ರಾದ್ದ ಮಾಡಿ ಭೂರಿ ಭೋಜನ, ಒಳ್ಳೆ ಭೋಜನ ಮಾಡಿಸ್ಬೇಕು, ಅನೇಕ ಜನರಿಗೆ ಭೋಜನ ಮಾಡಿಸ್ಬೇಕು. ಮತ್ತು ಗಯಾ, ಕಾಶಿ ಇತ್ಯಾದಿ ಯಾವಾಗೋ ಒಂದ್ಸರಿ ಹೋಗಿ ಅಲ್ಲಿ ಪಿಂಡ ಪ್ರದಾನ ಕೂಡ ಮಾಡಬೇಕು. ಅದು ಒಂದು ಯಾವುದೋ ಸ್ಮೃತಿಯ ಮಾತು. ಅಂಶ ಅಂತರ್ಗತತ್ರಯ ಹಂಸವಾಹನ ಮುಖ್ಯ ದಿವಿಜ ರಸಂಶಯದಿ ತಿಳಿದು ಅಂತರಾತ್ಮಕ ಶ್ರೀ ಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಷಡಧಿಕ ತ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವರು ಅವರೇ ಕೃತಾರ್ಥರು ಎನಿಪರು. ಇದರ ಅರ್ಥ ಹೇಳೋಕ್ಕಿಂತ ಮೊದಲು ನಿಮಗೆ ಕೇಳೋರಿಗೆ ಶ್ರದ್ಧೆ ಇದೆ, ಮಾಡಬೇಕು ಅಂತ ಮನಸ್ಸು ಇದೆ ಅನ್ನೋ ಕಾರಣಕ್ಕಾಗಿ ಹೇಳ್ತಿದ್ದೇನೆ. ಈ ಶ್ರಾದ್ದ ಏನು ಮಾಡ್ತಿರಲ್ಲ, ಶ್ರಾದ್ದ ಮಾಡುವಾಗ ಶ್ರಾದ್ದದ ದಿವಸ ಸಾಯಂಕಾಲ ನೀವು ಯಾವತ್ತು ಪಿಂಡ ಪ್ರದಾನ ಮಾಡಿರ್ತಿರ್ತಾರೋ ಅವತ್ತು ಸಾಯಂಕಾಲ ಊಟ ಮಾಡಬೇಡ್ರಿ, ಫಲಾಹಾರ ಮಾಡಿರಿ. ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಾಡಿರಿ. ವಸ್ತುತಃ ಫಲಾಹಾರ ಅಂತಂದರೆ ಹಣ್ಣು ಹಂಪಲನ್ನೇ ತಗೊಳ್ಳೋದು, ಏನೂ ಬೇಯಿಸದೇ ಇರುವಂಥ ಆಹಾರವನ್ನು ತಗೊಳ್ಳೋದೇ ಫಲಾಹಾರ. ಆಗದೇ ಇದ್ದರೆ ಕೊನೆ ಪಕ್ಷ ಚಪಾತಿ, ಉಪ್ಪಿಟ್ಟು ಇತ್ಯಾದಿಗಳನ್ನಾದರೂ ತೊಗೊಂಡು ಅನ್ನ ತಿನ್ನೋದನ್ನು ಬಿಡಬೇಕು ಶ್ರಾದ್ದ ಮಾಡಿದ ದಿವಸದ ಸಾಯಂಕಾಲ. ಇದು ಅದೊಂದು ಪದ್ಧತಿ. ಮತ್ತು ಈ ಪ್ರತಿ ಅಮಾವಾಸ್ಯೆ ನಿಮ್ಮ ಏನು ನಡ್ಕೊಂಡು ಬಂದಿದೆ, ನಾವೇನು ಮಾಡ್ತಿದ್ದೀವಿ ಅಂತ ಅನ್ನೋದನ್ನು ಹೇಳಿದೆ. ನಿಮ್ಮ ಅನುಕೂಲಾನುಸಾರ ಮಾಡಿರಿ. ಅದಕ್ಕೆ ಅಷ್ಟೊಂದು ಒತ್ತಡ ಇರೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರದ್ದು ಹಿನ್ನೆಲೆ, ಅವ್ರು ಮಾಡುವ ಕೆಲಸ, ಅವ್ರ ಮೇಲೆ ಇರುವಂಥ ಒತ್ತಡ ಅದು ಒಬ್ಬೊಬ್ಬರಿಗೆ ವ್ಯಕ್ತಿಯಿಂದ ವ್ಯಕ್ತಿ ಬೇರೆ ಆಗಿರ್ತದೆ. ಹಾಗಾಗಿ ನಿಮ್ಗೇನು ಅನುಕೂಲ ಅದನ್ನು ಮಾಡಿರಿ. ಅಮಾವಾಸ್ಯೆ ದಿವಸ ಕೂಡ ರಾತ್ರಿ ಕಾಲದಲ್ಲಿ ನಾವೆಲ್ಲ ಮಾಡೋದೇನೆಂದರೆ ರಾತ್ರಿ ಕಾಲದಲ್ಲಿ ಭೋಜನ ಮಾಡೋದಿಲ್ಲ. ಬೆಳಗಿನ ಹೊತ್ತು ದೇವ್ರ ಪೂಜೆ ಇತ್ಯಾದಿಗಳೆಲ್ಲ ಆದಮೇಲೆ ತಂದೆ ತೀರ್ಕೊಂಡಿದ್ರೆ ತಂದೆ, ಅಜ್ಜ, ಮುತ್ತಜ್ಜ ಅವ್ರ ಹೆಸರಿನಲ್ಲಿ ಎಳ್ಳು ನೀರು, ತಾಯಿ ತೀರ್ಕೊಂಡಿದ್ರೆ ತಾಯಿ ಅವ್ರ 3 ಹೆಸರಿನಲ್ಲಿ ಎಳ್ಳು ನೀರು ಬಿಟ್ಟು ರಾತ್ರಿ ಕಾಲದಲ್ಲಿ ಭೋಜನ ಬಿಟ್ಟು ಫಲಾಹಾರ ಮಾಡಿ ಅಮಾವಾಸ್ಯೆಯನ್ನು ಕಳಿತೀವಿ. ಅದು ಬರೀ ಅಮಾವಾಸ್ಯೆಗಲ್ಲ, ಈ 2 ಸಂಕ್ರಮಣಗಳು ಅದಕ್ಕೂ ಕೂಡ. ಹಾಗೆ ನೋಡಿದ್ರೆ ಇನ್ನೂ ಹೆಚ್ಚಿದೆ. ಪಂಚಾಂಗ ನೀವು ನೋಡ್ತಿರಲ್ಲ, ಅಲ್ಲಿ ಮನ್ನು ಆದಿ ಅಂತೆಲ್ಲ ಕೊಟ್ಟಿರ್ತಾರೆ. ಮನ್ನು ಆದಿ, ಯುಗಾದಿ ಅಂತ ಹೀಗೆಲ್ಲ. ಅವು ವರ್ಷದಲ್ಲಿ 96 ಇವೆ. ಸರಾಸರಿ 360 ದಿವಸಗಳಲ್ಲಿ 4 ದಿವಸಕ್ಕೆ ಒಂದು ರಾತ್ರಿ ಊಟ ತಪ್ಪೇ ಹೋಗ್ತದೆ ಅಧಿಕಾರಸ್ಥನಿಗೆ. ಅಂದರೆ ತಂದೆ ತಾಯಿನ ಕಳ್ಕೊಂಡಿರುವಂಥ ಮನುಷ್ಯ ಯಾರು ಇರ್ತಾನಲ್ಲ ಅವನ್ನ ಅಧಿಕಾರಸ್ಥ ಅಂತ ಕರೀತಾರೆ. ಅದಕ್ಕೆ ನೀವೆಲ್ಲಿ ಉಪಕರ್ಮ ಇತ್ಯಾದಿಗಳು ನಡೆದಾಗ ಯಾರಿಗೆ ಅಧಿಕಾರ ಇದೆಯೋ ಅವರು ಅಂತ ಹೇಳ್ತಿರ್ತಾರೆ. ಅಧಿಕಾರಸ್ಥರು ಅಂದರೆ ಅಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡು ಆ ಅಧಿಕಾರ ಪಡ್ಕೊಂಡವರು, ಶ್ರಾದ್ದ, ಎಳ್ಳು ಇತ್ಯಾದಿಗಳನ್ನ ಉಪಯೋಗ ಮಾಡುವಂಥ ಅಧಿಕಾರ ಪಡ್ಕೊಂಡವರು ಅಂತ ಅರ್ಥ. ಅನಧಿಕಾರಿಗಳು ಅಂತಂದರೆ ತಂದೆ ತಾಯಿಗಳು ಇನ್ನೂ ಜೀವಂತ ಇದ್ದವರು ಅಂತ ಅರ್ಥ. ಹೀಗೆ ಸರಾಸರಿ 4 ದಿವಸಕ್ಕೆ ಒಂದು ಬಾರಿ ರಾತ್ರಿ ಭೋಜನ ಇಲ್ಲ, ಮತ್ತು ಎಳ್ಳು ತರ್ಪಣ ಬಿಡೋದು, ಇಷ್ಟು ನಿಷ್ಠೆಯನ್ನು ಮಾಡೋರು ಇದ್ದಾರೆ ಅಪರೂಪಕ್ಕೆ. ಕೊನೆ ಪಕ್ಷ ಪ್ರತಿ ಅಮಾವಾಸ್ಯೆ, ಆಮೇಲೆ ಈ 2 ಸಂಕ್ರಮಣಗಳು, ಇಷ್ಟನ್ನು ಈ ಸದ್ಯ ನಾವು ಪಾಲನೆ ಮಾಡ್ತೇವೆ. ಅದು ನಿಮಗೆ ಯಾವುದು ಸಾಧ್ಯವೋ ಅದನ್ನು ಪಾಲನೆ ಮಾಡಿರಿ. ಅಂಶಾಂತರ್ಗತ ಪರಮಾತ್ಮನಿಗೆ 3 ರೂಪಗಳು. ಅಂಶಿ ಅಂತ ಒಂದು ರೂಪ. ಅಂಶಿ ಅಂತಂದರೆ ಮೂಲ ರೂಪ. ಶ್ರೀಮನ್ನಾರಾಯಣ ಅಂತ ವೈಕುಂಠದಲ್ಲಿ ಏನಿರ್ತಾರಲ್ಲ ಅವನು ಅಂಶಿ. ಅವನಿಗೆ ಈ ಮತ್ಸ್ಯ, ಕೂರ್ಮ, ವರಾಹ ಇವೆಲ್ಲ ಅಂಶಗಳು. ಅಂಶ ಮತ್ತು ಅಂತರ್ಗತ, ಎಲ್ಲರ ಒಳಗಿದ್ದು ಬಿಂಬ ರೂಪ ಇದೆಯಲ್ಲ ಅದಕ್ಕೆ ಅಂತರ್ಗತರು ಅಂತ ಕರೀತಾರೆ. ಅಂತರ್ಗತ ತ್ರಯ, ಈ 3 ರೂಪಗಳು. ಇವನು ಈ 3 ರೂಪಗಳಿಂದ ಎಲ್ಲ ಕಡೆ ಎಲ್ಲ ದೇವತೆಗಳೊಳಗೂ ಇದ್ದಾನೆ. ಹಂಸವಾಹನನಾದಂತಹ ಚತುರ್ಮುಖ ಮೊದಲಾದ ದೇವತೆಗಳೊಳಗಿದ್ದು ಈ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಹಂಸವಾಹನ ಮುಖ್ಯ ದಿವಿಜರ ಅಸಂಶಯದಿ ತಿಳಿದು, ಅದನ್ನೇ ಅಸಂಶಯದಿ ಅಂತ ಓದಬೇಕು. ಏನೂ ಸಂಶಯ ಇಲ್ಲ ಇದಕ್ಕೆ. ಆ ದಿವಿಜರೊಳಗೆ ಅವನಿದ್ದಾನೆ. ಅಂತರಾತ್ಮಕ ಶ್ರೀ ಜನಾರ್ದನನ, ಅಂತರ್ಯಾಮಿ ಅಂತ ಜನಾರ್ದನ ಅಲ್ಲಿದ್ದಾನೆ. ಅವನ ಸ್ಮರಣೆ ಮಾಡ್ತಾ ಷಡಧಿಕ ತ್ರಿಂಶತಿತ್ರಯ, ತ್ರಿಂಶತಿ ಅಂದರೆ 30, ಅದರ 3 ಅಂದರೆ 3 ಪಟ್ಟು ಅಂದರೆ 90, 6 ಅಧಿಕ ಅಂದರೆ 96 ರೂಪಗಳನ್ನು ತಿಳ್ಕೊಳ್ಬೇಕು. ವಿಪಾಂಸಗ, ವಿಪ ಅಂದರೆ ಗರುಡ, ಆ ಗರುಡನ ಹೆಗಲಿನೇರಿ ಬರುವಂಥ ಪರಮಾತ್ಮ, ಅವನನ್ನು ಯಾರು ಪೂಜೆ ಮಾಡ್ತಿರ್ತಾರಲ್ಲ ಅವರು ಕೃತಾರ್ಥರು, ಈ ಜಗತ್ತಿನಲ್ಲಿ ಅವರು ಬಾಳಿದ್ದಕ್ಕೆ ಸಾರ್ಥಕ ಅಂತ ಕರೀತಾರೆ.
3,500 ಮೇಲರೆ 105 ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಖರಾದಿ ಕಾಪಾಡುವನು ಸರ್ವ ಶರೀರದೊಳಗಿರ್ದು ಅವರವರ ಪೆಸರಿಂದ ಕರೆಸುತ್ತಲೀ. ಈ ಖರದೂಷಣರು ಅಂತ ಇಬ್ಬರು ರಾಕ್ಷಸರು ರಾಮಾವತಾರದಲ್ಲಿ, ಆ ಖರನನ್ನ ಸಂಹಾರ ಮಾಡಿದಂಥ ಶ್ರೀರಾಮ, ಅಥವಾ ಖರ ಅಂದ್ರೆ ಕತ್ತೆ ರೂಪದ ರಾಕ್ಷಸನ ಸಂಹಾರ ಮಾಡಿದಂಥ ಶ್ರೀಕೃಷ್ಣ. ಆ ಭಗವಂತ ಜನಾರ್ದನ ಅನ್ನೋ ರೂಪದಿಂದ ಎಲ್ಲಾ ಶರೀರದೊಳಗೂ ಇದ್ದಾನೆ. ಇದನ್ನ ಜನಾರ್ದನ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಶ್ರಾದ್ದ ಸ್ವಾಮಿ ಶ್ರೀ ಜನಾರ್ದನ ಪ್ರಿಯತಾಮ್ ಅಂತ ಕೊನೆಗಂತಿರ್ತಾರೆ. ಶ್ರಾದ್ದದ ಅಲ್ಲ ಮಂತ್ರಗಳು ಒಮ್ಮೆಲೆ ಬಾಯಿಗೆ ಬರೋದಿಲ್ಲ. ಶ್ರಾದ್ದದ ಸಂಕಲ್ಪ ಮಾಡುವಾಗ ಮತ್ತು ಶ್ರಾದ್ದ ಸಮಾಪ್ತಿ ಮಾಡುವಾಗ ಶ್ರಾದ್ದ ಸ್ವಾಮಿ ಜನಾರ್ದನ ಪ್ರಿಯತಾಮ್ ಅಂತಾರೆ. ಶ್ರಾದ್ದದ ಒಡೆಯ ಅವನು. ಯಾಕೆ ಒಡೆಯ ಅಂತಂದ್ರೆ, ಆ ಪಿತೃ ಸಮಾರಾಧನೆಗಳಿಗೆ ಏನಾದರೂ ವಿಘ್ನ ಬಂದ್ರೆ ಅದನ್ನೆಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಕಾಪಾಡುವವನೇ ಅವನು. ಅದನ್ನು ಹೇಳ್ತಾರೆ ಇಲ್ಲಿ. ಆ ಜನಾರ್ದನನಿಗೆ 3,555 ರೂಪಗಳಿವೆ ಅಂತೆ. ಇದನ್ನೆಲ್ಲ ಆ ಸಂದರ್ಭದಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕು ಸಾಧ್ಯವಾದನ್ನು. ಎಲ್ಲಾ ಶರೀರದೊಳಗೂ ಎಲ್ಲಾ ಜೀವಿಗಳೊಳಗೂ ಇದ್ದಾನೆ. ನಮಗಿರುವಂತಹ ಹೆಸರೆಲ್ಲ ಮೂಲತಃ ಅವನದೇ ಹೆಸರದು. ಆ ಹೆಸರಿನಿಂದ ಅವನೇ ಕರೆಸ್ಕೋತಾನೆ. 3,555 ರೂಪಗಳಿಂದ ಅವನು ಅಲ್ಲಿದ್ದು ಜ್ಞಾನಿಗಳು ಮಾಡುವ ಪಿತೃ ಸಮಾರಾಧನೆಗೆ, ತಿಳಿದುಕೊಂಡು ಮಾಡುವಂಥ ಜ್ಞಾನಿಗಳು ಅಂದ್ರೆ ತಿಳಿದವರು, ಅವರು ಮಾಡ್ತಾ ಇರಲಿಲ್ಲ ತಮ್ಮ ತಂದೆ ತಾಯಿ ಶ್ರಾದ್ದ, ಅದಕ್ಕೆ ವಿಘ್ನಗಳು ಬಾರದಂತೆ ಬಹುಬಗೆಯಿಂದ ಕಾಪಾಡ್ತಾನೆ. ಅದಕ್ಕೆ ಅವನನ್ನು ಶ್ರಾದ್ದ ಸ್ವಾಮಿ ಅಂತ ಕರೀತಾರೆ. ಅವನ ಜನಾರ್ದನ 3,555 ರೂಪದಿಂದ ಯಾಕೆ ಅಂತಂದ್ರೆ, ಜ ಅಂದ್ರೆ ಚ ಛ ಜ 3, ನ ಅಂದ್ರೆ ತ ಥ ದ ಧ ನ 5, ಆಮೇಲೆ ರ್ದ ಅಂತಿದೆ ಜನಾರ್ದ. ರ್ದ ಅನ್ನೋದು ಒತ್ತಕ್ಷರ, ರ ಮತ್ತು ದ. ರ ಅನ್ನೋದು 2, ಯ ರ. ತ ಥ ದ ದ ಅನ್ನೋದು 3. ಆ ಒತ್ತಕ್ಷರ ಆದ್ರಿಂದ 3 ಮತ್ತು 2 ಕೂಡಿಸಿಬಿಟ್ರೆ 5 ಆಯ್ತು. ನ ಅಂದ್ರೆ ಮತ್ತೆ ಕೊನೆಗೆ 5. ಹೀಗೆ 3,555. ಸಾಮಾನ್ಯವಾಗಿ ನಾನು ಹಿಂದೆ ಎಲ್ಲ ಬೇಕಾದಷ್ಟು ಬಾರಿ ಅಂಕಿ ಸಂಖ್ಯೆಗಳ ವರ್ಣನೆ ಎಲ್ಲ ಬಂದಿತ್ತು. ಅಲ್ಲೇನ್ ಮಾಡ್ತಾರೆ ಅಂದ್ರೆ ಅಂಕಾನ ವಾಮತೋಗತಿ ಅಂತ. ಈ ಜನಾರ್ದನ ಅಂತಿದ್ದಾಗ ನ ಅಂತ ಕೊನೆಯ ಅಕ್ಷರ 5 ಸೂಚನೆ ಮಾಡ್ತದೆ. ಹಾಗಾಗಿ 5ರಿಂದ ಪ್ರಾರಂಭ ಮಾಡಿದ್ರೆ 5,533 ಆಗಬೇಕಾಗ್ತದೆ. ಹಾಗಲ್ಲ, ಇಲ್ಲಿ ಆ ಹಿಂದಿನ ನಿಯಮಕ್ಕೆ ಅಪವಾದವಾಗಿ 3,555 ಅಂತ ತಿಳ್ಕೊಳ್ಬೇಕು. ಹೀಗೆ ಪಿತೃ ಕಾರ್ಯವನ್ನು ಯಾರು ಮಾಡ್ತಾರೆ, ಆ ಪಿತೃ ಕಾರ್ಯವನ್ನ ಪರಮಾತ್ಮ ಕಾಪಾಡ್ತಾನೆ. ಕಾಪಾಡಿ ಅವರ ಮೂಲಕ ಕೆಲಸಗಳನ್ನು ಮಾಡಿ ಆತ ರಕ್ಷಿಸ್ತಾನೆ ಅವರನ್ನ. ಜಯ ಜಯ ಜಯಾಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತ ಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನ ಘನ ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಳ ಜಗದಾಶ್ರಯ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಸುವುದು. ಅವನ್ನೇನು ಪ್ರಾರ್ಥನೆ ಮಾಡಬೇಕು? ಶ್ರಾದ್ದದ ಕೊನೆಗೆ ಅಥವಾ ಮೊದಲಿಗೆ ಇದೆಲ್ಲ ಅಚ್ಯುತಾಯನ, ಈ ಶ್ರಾದ್ದದಲ್ಲಿ ಏನಾದ್ರು ನ್ಯೂನತೆ ಬಂದಿದ್ರೆ ಅವನ್ನ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಕೊನೆಗೆ ಬೇಡ್ಕೊಳ್ರಿ ಅಂತ ಹೇಳ್ತಿರ್ತಾರೆ. ಸಾಧ್ಯ ಆದರೆ ಈ ಶ್ಲೋಕಗಳನ್ನೆಲ್ಲ ಹೇಳಬೇಕು. ಈಗ ಸ್ತ್ರೀಯರು ಕೂಡ ಇಂಥದನ್ನೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಶ್ರಾದ್ದ ಮಾಡುವಾಗ ಯಜಮಾನರು ಮಾಡ್ತಿರ್ತಾರೆ, ಪುರೋಹಿತರಾದವ್ರು ಮಾಡಿಸ್ತಿರ್ತಾರೆ. ಕೊನೆ ಪಕ್ಷ ಇಂಥ ಪದ್ಯಗಳನ್ನಾದರೂ ಆ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕು. ಭಗವಂತನ ಏನು ಪ್ರಾರ್ಥನೆ ಮಾಡಬೇಕು? ಜಯಾಕಾಂತನಾದಂಥ, ಜಯ ಅನ್ನುವಂಥ ಲಕ್ಷ್ಮೀಯ ರೂಪಕ್ಕೆ ಒಡೆಯನಾದ ಸಂಕರ್ಷಣನೇ ಜಯ ಜಯ, ನಿನಗೆ ಜಯ ಆಗಲಿ. ನೀನು ದತ್ತಾತ್ರೇಯ ಅನ್ನೋ ರೂಪದಿಂದಲೂ ಅವತರಿಸಿದ್ದಿ. ದತ್ತಾತ್ರಯ ಅಂತಿದೆ, ತ್ರೇಯ ಅಂತಿಲ್ಲ, ಅದು ಛಂದಸ್ಸಿಗೆ ಅನುಗುಣವಾಗಿ. ಕಪಿಲ ಅನ್ನೋ ರೂಪದಿಂದ ನೀನಿದ್ದಿ. ಮಹಿದಾಸ ಅನ್ನೋ ರೂಪ, ಇದೆಲ್ಲ ಹಿಂದೆ ಐತರೇಯ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾದಂಥ ರೂಪ ಅದು. ಮಹಿದಾಸನಾದ ಐತರೇಯ, ಇತರಾದೇವಿ ಅಂತ ಅವನ ತಾಯಿ, ಆ ಇತರಾದೇವಿಯ ಮಗನಾದ್ದರಿಂದ ಐತರೇಯ ಅವನು. ಮಹಿದಾಸ ಭಕ್ತ ಪ್ರಿಯ, ನೀನು ಭಕ್ತರಿಗೆ ಬಹಳ ಪ್ರಿಯನಾದವನು. ಪುರಾತನ ಪುರುಷ, ಅತ್ಯಂತ ಹಳೆಯ ವ್ಯಕ್ತಿ ಜಗತ್ತಿನಲ್ಲಿ ಅಂದ್ರೆ ನೀನೇ. ಪೂರ್ಣ ಆನಂದ, ನೀನು ಸಂಪೂರ್ಣ ಜ್ಞಾನ ರೂಪನಾದವನು, ಸಂಪೂರ್ಣ ಆನಂದ ಸ್ವರೂಪನಾದವನು. ಜ್ಞಾನ ಘನ, ಘನ ಅಂತಂದ್ರೆ ಸುಮ್ಮನೆ ಹಾಸ್ಯಕ್ಕಾಗಿ ಹೇಳ್ಬೋದು. ಘನ ಅಂತಂದ್ರೆ ವಸ್ತುವಿನ ಒಂದು 3 ಆಕೃತಿಗಳು, ಒಂದು ಘನವಾದಂಥ ಆಕೃತಿ, ಒಂದು ಜ್ಞಾನ ಘನ. ಭಗವಂತನಲ್ಲಿ ಯಾವ ಡೈಮೆನ್ಷನ್ ಇಂದ ನೋಡಿದ್ರು
ಎದುರಿಗೆ, ಪಕ್ಕದಲ್ಲಿ, ಮೇಲೆ, ಹಿಂದೆ, ಮುಂದೆ ಎಲ್ಲಿ ನೋಡಿದ್ರು ಒಂದು ಜ್ಞಾನವೇ. ಹಯವದನ, ಹರಿ ಅನ್ನೋ ಭಗವಂತನ ರೂಪ, ಹಂಸ ಅಂತ ಭಗವಂತನ ರೂಪ, ಲೋಕತ್ರಯ ವಿಲಕ್ಷಣ, ಜಗತ್ತಿಗಿಂತ ನೀನು ಅತ್ಯಂತ ವಿಲಕ್ಷಣನಾಗಿದ್ದಿ. ನಿಖಿಲ ಜಗದಾಶ್ರಯ, ಇಡೀ ಜಗತ್ತಿಗೆ ನೀನು ಆಶ್ರಯಭೂತನಾಗಿದ್ದಿ. ನಿರಾಮಯ, ನೀನು ದೋಷರಹಿತ. ದಯದಿ ಸಂತೈಸು, ನಮ್ಮನ್ನ ದಯವಿಟ್ಟು ನೀನು ಕಾಪಾಡು ಅಂತ ಅವನನ್ನು ಕೇಳಬೇಕು. ಷಣ್ಣವತಿ ಎಂಬಕ್ಷರೇಡ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ್ತ ತನ್ನವರು ಸದ್ಭಕ್ತಿ ಪೂರ್ವಕದಿಂದ ಮಾಡುತ್ತಿಹ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ಧಿ ಪೋತ ಬಹುಕಾಲದಲ್ಲಿ. ಷಣ್ಣವತಿ ಎಂಬ ಅಕ್ಷರೇಡ್ಯನು, ಷಣ್ಣವತಿ ಅನ್ನೋದು ಕೂಡ ಶಾಬ್ದಕ್ಕೆ ಸಂಬಂಧಪಟ್ಟಂತೆ. ಷಣ್ಣವತಿ ಅನ್ನುವ ರೂಪದಿಂದ ಅನ್ನುವಂಥ ಪದದಿಂದಲೂ ಅವನೇ ವಾಚ್ಯ. ಈಡ್ಯ ಅಂದ್ರೆ ಸ್ತುತ್ಯ ಅಂತ ಅರ್ಥ. ಷಣ್ಣವತಿ ನಾಮದಲ್ಲಿ ಕರೆಸುತ್ತ, ಅವನಿಗೆ 96 ರೂಪಗಳು ನಾಮಗಳು ಕೂಡ ಇವೆ. ಕರೆಸುತ್ತ ತನ್ನವರು ಸದ್ಭಕ್ತಿ ಪೂರ್ವಕದಿಂದ ಮಾಡುತ್ತಿಹ, ತನ್ನ ಭಕ್ತರಾದವರು ಭಕ್ತಿಯಿಂದ ಏನು ಕಾರ್ಯಗಳನ್ನು ಮಾಡ್ತಾರೆ ಅದನ್ನೆಲ್ಲ ಆ ಪುಣ್ಯಕರ್ಮವು ತಾನು ಸ್ವೀಕಾರ ಮಾಡಿ ಕಾರುಣ್ಯ ಸಾಗರನಾದಂತಹ ಕರುಣಾ ಸಮುದ್ರನಾದಂತಹ ಭಗವಂತ ಅದನ್ನ ಸ್ವೀಕಾರ ಮಾಡಿ ನಮ್ಮನ್ನು ಸಲಹುತ್ತಾನೆ. ಅವನು ಹೇಗೆ? ಅವನು ಬ್ರಹ್ಮಣ್ಯ ದೇವ, ನಮೋ ಬ್ರಹ್ಮಣ್ಯ ದೇವಾಯ ಅಂತ ಕರಿತೇವೆ. ಬ್ರಹ್ಮಣ್ಯರು ಅಂದ್ರೆ ಭಗವಂತನ ಭಕ್ತರು ಅಷ್ಟೇ. ಭಗವಂತನ ಭಕ್ತರು ಯಾರಿದ್ದಾರೆ ಅವರನ್ನ ಆತ ಯಾವತ್ತೂ ಕೂಡ ಕಾಪಾಡ್ತಾನೆ. ಅವ್ರ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ಅವನು. ಅದಕ್ಕಾಗಿ ಅವನನ್ನ ಬ್ರಹ್ಮಣ್ಯ ದೇವ ಅಂತ ಕರೀತಾರೆ. ಭವಾಬ್ಧಿ ಪೋತ, ಭವ ಅಂದ್ರೆ ಸಂಸಾರ, ಸಂಸಾರ ಅನ್ನೋದೇ ಒಂದು ಅಬ್ಧಿ ಸಾಗರ, ಅದಕ್ಕೆ ಪೋತ ಒಂದು ನೌಕೆ ಅಂತ ಇವನು. ಬಹು ಪ್ರಕಾರದಲ್ಲಿ ಆತ ನಮ್ಮನ್ನು ಕಾಪಾಡ್ತಾನೆ. ದೇಹಗಳ ಕೊಡುವವನು ಅವರವರ ಆಹಾರಗಳ ಕೊಡುದಿಹನೇ. ಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತ ಅನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಿಲಿ ಬೆಟ್ಟವ ಅಮೃತವ ದ್ರುಹಿಣ ಮೊದಲಾದ ಅಮರರೇ ಗುಣಿಸಿದ ಮುರಿದ ನಹಿತರನ. ನಮಗೆ ದೇಹಗಳನ್ನು ಕೊಟ್ಟಿದ್ದಾನವನು, ಹುಟ್ಟಿಸಿದ್ದಾನೆ ನಮ್ಮನ್ನ. ಹುಟ್ಟಿಸಿದ ಮೇಲೆ ಹುಲ್ಲು ಮೇಯಿಸಿರ್ತಾನೇನೋ, ಆಹಾರಗಳನ್ನು ಕೊಟ್ಟೆ ಕೊಡ್ತಾನೆ. ನಾವಂಗೆ ಸುಮ್ಮನೆ ಕೂತ್ರ ಆಗೋದಿಲ್ಲ, ಏನಾದರೂ ಕಟ್ಟಿಪಿಟ್ಟು ಮಾಡ್ತಿರ್ಬೇಕು ಈ ಜಗತ್ತಿನಲ್ಲಿ. ನ್ಯಾಯವೋ ಅನ್ಯಾಯವೋ, ಇಲ್ಲೇ ಸಂಸಾರ ಹೆಂಗೆ ನಡಿಬೇಕು, ಮಕ್ಕಳು ಮೊಮ್ಮಕ್ಕಳು ಹೊಟ್ಟೆ ಹೆಂಗೆ ತುಂಬಬೇಕು ಅಂತ ಮನುಷ್ಯ ಆಲೋಚನೆ ಮಾಡ್ತಿರ್ತಾನೆ. ದಾಸರು ಹೇಳ್ತಾರೆ, ದೇಹಗಳು ಕೊಟ್ಟಿದ್ದಾನಲ್ಲ ಅವನು ನಮ್ಮ ಆಹಾರವನ್ನು ಕೊಡದೇ ಇರ್ತಾನ, ನಮ್ಮ ಹೊಟ್ಟೆ ತುಂಬಿಸದೇ ಇರ್ತಾನ ಅವನು. ಆಹಾರ ಅದರ ಒಂದು ಛಂದಸ್ಸಿಗೆ ಅನುಗುಣವಾಗಿ ಆಹಾರ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ಆಹಾರಗಳ ಕೊಡದಿಹನೆ. ಹಿಂದೆ ಹೇಳ್ತೀನಿ, ಸುಮ್ಮನೆ ಛಂದಸ್ಸಿಗೆ ಅನುಗುಣವಾಗಿ ಮಾಡ್ಕೋತಾರೆ ಅಂತಲ್ಲ. ಕೆಲವು ಕಡೆ ಹ್ರಸ್ವ ಇದ್ದದನ್ನು ದೀರ್ಘ ಮಾಡ್ತಾರೆ, ದೀರ್ಘ ಇದ್ದದನ್ನು ಹ್ರಸ್ವ ಮಾಡ್ತಾರೆ. ಯಾಕೆ ಇಲ್ಲಿ ದೀರ್ಘ ಇದ್ದನ್ನು ಹ್ರಸ್ವ ಮಾಡಿದ್ದಾರೆ ಅಂತಂದ್ರೆ ಅದನ್ನ ತಾತ್ಪರ್ಯ ನಿರ್ಣಯ ಇತ್ಯಾದಿ ಗ್ರಂಥಗಳಿಗೆ ಅನುಸಾರವಾಗಿ ಅದನ್ನ ಊಹಿಸಬೇಕು. ಆಹಾರ ನಮಗೆ ವಿಪರೀತ ಹೊಟ್ಟೆ ಬಾಕ್ತನ, ವಿಪರೀತ ದುರಾಸೆ. ಬರೀ ತಿನ್ನೋದೊಂದು ಮಾತ್ರ ಅಲ್ಲ, ಸಂಪತ್ತನ್ನು ಗಳಿಸ್ಲಿಕ್ಕೂ ನಮಗೆ ವಿಪರೀತ ಹೊಟ್ಟೆ ಬಾಕತನ, ವಿಪರೀತ ಸಂಪತ್ತನ್ನ 2 ತಲೆಮಾರು ತಿಂದು ನಾಶ ಮಾಡಿದ್ರು ಕರಗಲಾರ್ದಕ್ಕೆ ಸಂಪತ್ತನ್ನು ಗಳಿಸಬೇಕು ಅಂತ ನಾವು ಹೊರಟಿರ್ತೀವಿ. ಅದು ನಮ್ಮ ಪಾಲಿಗೆ ಆಹಾರ. ನಿಮಗೆ ನಿಮ್ಮ ಹೊಟ್ಟೆ ಬಾಕತನಕ್ಕನುಸಾರವಾಗಿ ಭಗವಂತ ಆಹಾರ ಕೊಡದೇ ಇದ್ರು ಆಹಾರವನ್ನಾದ್ರೂ ಕೊಡ್ತಾನೆ, ಸ್ವಲ್ಪ ಆಹಾರ ಆದ್ರೂ ಕೊಡ್ತಾನೆ. ಹೊಟ್ಟೆ ಬಾಕತನಕ್ಕೆ ಅನುಸಾರವಾಗಿ ಕೊಡದೇ ಇರ್ಬೋದು, ನಿಮ್ಮ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟಾದ್ರೂ ಕೊಟ್ಟೆ ಕೊಡ್ತಾನೆ. ಅದಕ್ಕಾಗಿ ಹೆದರಬೇಡ್ರಿ. ಆಹಾರಗಳ ಕೊಡದಿಹನೆ. ಹೀಗೆ ದೀರ್ಘ ಬಿಟ್ಟು ಹ್ರಸ್ವ ಮಾಡ್ಲಿಕ್ಕೆ ಅದು ಉದಾಹರಣೆ, ಅದು ನಿಮಿತ್ತ. ಸುಮನ ಸಮಹಿತ, ದೇವತೆಗಳಿಂದ ಪೂಜ್ಯ ಅವನು. ಮಂಗಳ ಚರಿತ, ಅವನ ಚರಿತ್ರೆಯಲ್ಲೂ ಕೂಡ ಮಂಗಳಕರ ಪವಿತ್ರವಾದದ್ದು. ಸದ್ಗುಣ ಭರಿತ, ಅನಂತ ಸದ್ಗುಣಗಳಿಂದ ಅವನು ತುಂಬಿದವನು. ಅನವರತ, ಯಾವತ್ತೂ ನಮ್ಮನ್ನು ಕಾಪಾಡ್ತಾನೆ. ಅಹಿಕ ಪಾರತ್ರಿಕ, ಅಹಿಕ ಅಂದ್ರೆ ಐಹಿಕ, ಅದನ್ನೇ ಛಂದಸ್ಸಿಗನುವಾಗಿ ಹೊಂದಿಸ್ಕೊಂಡಿದ್ದಾರೆ. ಇಲ್ಲಿಯ ಸುಖ ಮತ್ತು ಪರಲೋಕದ ಸುಖ ಅದನ್ನು ಅವನು ಕೊಡ್ತಾನೆ. ತಾನು ಕೂರ್ಮ ರೂಪನಾಗಿದ್ದಾಗ ತನ್ನ ಮೇಲೆ ಬೆಟ್ಟ ಹೊರಸಿದ್ರು ಈ ದೇವತೆಗಳು, ರಾಕ್ಷಸರೆಲ್ಲ ಸಮುದ್ರ ಮಥನ ಮಾಡಿದ್ರು. ಬೆಟ್ಟ ಬೆನ್ನ ಮೇಲೆ ಹೊರಸಿಬಿಟ್ರೆ ಅಂತ ಒಂದು ಸಿಟ್ಟಾಗಲಿಲ್ಲ. ಅವರು ಆ ರಾಕ್ಷಸರನ್ನೆಲ್ಲ ಸೋಲಿಸಿ ಆ ಬ್ರಹ್ಮ ಮೊದಲಾದ ದೇವತೆಗಳಿಗೆ ಅಮೃತ ಕೊಟ್ಟ. ಹೀಗೆ ತನ್ನ ಮೇಲೆ ಜವಾಬ್ದಾರಿ ಹಾಕಿದ್ರೆ, ನಿನ್ನ ಮೇಲೆ ಜವಾಬ್ದಾರಿ ಹಾಕಿದ್ದೇವೆ ನೀನು ನೋಡ್ಕೋ ಅಂತ ಹೀಗೆ ಅವನ ಮೇಲೆ ಜವಾಬ್ದಾರಿ ಹಾಕಿಬಿಟ್ರೆ ಅವನು ನಮಗೆ ಬರುವಂಥ ಎಲ್ಲ ಸಂಕಟಗಳನ್ನು ಪರಿಹಾರ ಮಾಡಿ ನಮ್ಗೆ ಬೇಕಾದ ಸುಖವನ್ನು ಕೊಟ್ಟೇ ಕೊಡ್ತಾನೆ ಅಂತ ಅನ್ನೋದಕ್ಕೆ ಅದೊಂದು ದೃಷ್ಟಾಂತರೂಪವಾದ ಪದ್ಯ ಅದು. ಅಲ್ಲಿಗೆ ಹರಿಕಥಾಮೃತ ಸಾರದ ಜೀವನ ಪ್ರಕ್ರಿಯಾ ಸಂಧಿ ಅಂತ 14ನೇ ಸಂಧಿ ಏನಿದೆ ಅದರ 10ನೇ ಪದ್ಯದೊಂದಿಗೆ ಇವತ್ತಿನ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.